ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿದೆ ಪದಂ ಸಮೂಢವಸ್ಯಮಾಗುಂ ಸರೆ ವಿಷ್ಣೋರಮಸಿ ವಿಷ್ಣೋರ್ಶ್ರೇಷ್ಠಮಸಿ ವಿಷ್ಣು ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿದೆ ಪದಂ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಓಂ ಶ್ರೀ ತುಳಸಿ ಮಾತಾಯ ನಮಃ. ಓಂ ಶ್ರೀ ತುಳಸಿ ಮಾತಾಯ ನಮಃ. ಓಂ ಶ್ರೀ ತುಳಸಿ ಮಾತಾಯ ನಮಃ. ಪ್ರತಿಯೊಬ್ಬರ ಮನೆ ಮುಂದೆ ಒಂದು ತುಳಸಿ ಆರಾಧನೆ. ಈ ತುಳಸಿ ವಿಷ್ಣುದೇವರಿಗೆ ಬಹಳ ಪ್ರೀತಿ. ಸದಾಕಾಲ ವಿಷ್ಣುವಿನ ಪಾದಕಮಲದಲ್ಲೇ ಇದ್ದು ಸೇವೆ ಮಾಡಬೇಕು ಎಂಬತಕ್ಕಂಥ ಮಹಾಸಂಕಲ್ಪವನ್ನು ತೆಗೆದುಕೊಂಡವಳು ತುಳಸಿ. ಆದರೆ ಈ ತುಳಸಿಯಿಂದಲೇ ವಿಷ್ಣುದೇವರಿಗೆ ಶಾಪ ಕೊಟ್ಟದ್ದು. ವಿಷ್ಣು ತುಳಸಿ ಅಂದರೆ ತುಳಸಿಯೇ ವಿಷ್ಣುಗೆ ಶಾಪ ಕೊಟ್ಟಿದ್ದರಿಂದ ಒಂದು ಕಪ್ಪು ಶಿಲೆ ಆಗೋಯ್ತು. ಆ ಕಪ್ಪು ಶಿಲೆ ಆದಮೇಲೆ ಗಂಡಕಿ ತನ್ನ ಗರ್ಭದಲ್ಲೇ ನಾನು ಹುಟ್ಟಬೇಕು ಸ್ವಾಮಿ ಅಂತೇಳಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿದ್ದರಿಂದ ಗಂಡಕಿಯ ಮಾತಿಗೆ ಸ್ವಾಮಿ ಸಾಲಿಗ್ರಾಮ ರೂಪದಲ್ಲಿ ಗಂಡಕಿ ನದಿಯಲ್ಲೇ ಉಗಮವಾದ. ಯಾರೊಬ್ಬ ಶಿಲ್ಪಿಯೂ ಕೆತ್ತನೆ ಮಾಡೋದಕ್ಕಾಗದಿರತಕ್ಕಂಥ ಅದ್ಭುತವಾದಂಥ ಒಂದು ರಚನೆ ಆಯಿತು. ಹಾಗೆ ಗಂಡಕಿ ನದಿಯಲ್ಲಿ ಸಿಗುವಂಥದ್ದು ಸಾಲಿಗ್ರಾಮ ಆದಮೇಲೆ ಇನ್ನು ಬ್ರಹ್ಮದೇವರು ವಜ್ರಕೀಟ ಎಂಬತಕ್ಕಂಥ ಒಂದು ಹುಳುವಾಗಿ ಒಂದು ಸುದರ್ಶನ ಚಕ್ರವನ್ನಾಗಿ ರಚನೆ ಮಾಡ್ತಾರೆ. ಅಂತಹ ಒಂದು ಚಕ್ರ ರಚನೆ ಆದಂತಹದ್ದು ಸಾಲಿಗ್ರಾಮದಲ್ಲಿ. ಇದೆಲ್ಲವೂ ಸಹಿತ ವೈಭವೀಪೂರಿತವಾಗಿರ್ತಕ್ಕಂಥದ್ದು ಮಹರ್ಷಿ ಮಂದಿರದಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೆ. ಲಕ್ಷ್ಮೀ ಬೋರಹಸ್ವಾಮಿಯ ಕ್ಷೇತ್ರಕ್ಕೆ ಬಂದಿರತಕ್ಕಂತಹ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದಿರತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಶ್ರೀಮನ್ನಾರಾಯಣನಾದಂತಹ ಮಹಾವಿಷ್ಣುವಿನ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಭಗವಂತನಾದಂಥ ಸಾಲಿಗ್ರಾಮ ಮೂರ್ತಿ ತಮ್ಮೆಲ್ಲರಿಗೂ ಸಿದ್ಧ ಶುಭವನ್ನು ಉಂಟು ಮಾಡಲಿ. ಆಗಸ್ಟ್ 1ರಿಂದ 11ರವರೆಗೂ ನಡೀತಕ್ಕಂತಹ ಈ ಜಾತ್ರಾ ಮಹೋತ್ಸವದಲ್ಲಿ ನಿನ್ನೆಯಷ್ಟೇ ನಾಗರ ಪಂಚಮಿ ವಿಶೇಷವಾಗಿರ್ತಕ್ಕಂಥ ದಿನ. ನಿನ್ನೆಗೆ 1 ವರ್ಷ ಪೂರೈಸಿಕೊಂಡು 1 ವರ್ಷದ 1 ದಿನಕ್ಕೆ ಇವತ್ತು ಕಾಲಿಟ್ಟಾಯಿತು. 1 ವರ್ಷದ ಮೇಲೆ 1 ದಿನ ಇವತ್ತು ಪ್ರಥಮ. ನಾಳೆ ದೇವರಿಗೆ ವಸಂತೋತ್ಸವ. ಹಾಗೆ ನಿತ್ಯವೂ ನಿತ್ಯೋತ್ಸವವಾಗಿ ನಡೀತಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತ ಸಾಗರವೂ ಅಷ್ಟೇ ವಿಶೇಷವಾಗಿದೆ. ಈ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಗಜಲಕ್ಷ್ಮಿಯ ಆವಾಹನೆಯಾಗಿ ಆನೆ ಮೇಲೆ ಅಂಬಾರಿ ಉತ್ಸವವನ್ನು ಕಟ್ಟಿಕೊಂಡು ಅಂಬಾರಿ ಉತ್ಸವದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಕೂಡಿಸಿ ವರಹಾದೇವರನ್ನು ಕೂಡಿಸಿ ಮೆರವಣಿಗೆ ಆಗಿರ್ತಕ್ಕಂಥ ಸುಂದರ ದೃಶ್ಯವನ್ನೂ ಕಣ್ತುಂಬಿಸಿಕೊಂಡಿದ್ದೇವೆ. ಇವತ್ತು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಅದರಲ್ಲೂ ಬಹಳ ಮುಖ್ಯವಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗೃತಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಭಗವಂತನಾದಂಥ ಶನೇಶ್ವರನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ
ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಎಷ್ಟೋ ಜನ ಸಾಕಷ್ಟು ಸಂಕಷ್ಟಗಳಲ್ಲಿದ್ದು ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆಗಿ ಗ್ರಹ ನಕ್ಷತ್ರಚಾರ ಪ್ರಕಾರ ಎಲ್ಲರಿಗೂ ಒಳಿತಾಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಈ ಒಂದು ಅದ್ಭುತವಾದಂಥ ಕಾಯಕವನ್ನು ಮಾಡ್ತಿದ್ದೇವೆ. ತಾವೆಲ್ಲರೂ ದರ್ಶನ ಮಾಡಿಕೊಂಡಿದ್ದೀರಿ. ಭಗವಂತನ ಪ್ರಾರ್ಥನೆ ಮಾಡೋಣ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಭಕ್ತರು ಒಬ್ಬರೋ ಇಬ್ಬರು ಬಂದಿರತಕ್ಕಂಥದ್ದಲ್ಲ, 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥವರು ಬಂದಿದ್ದೀರಿ. ಈ ಮಹರ್ಷಿ ಮಂದಿರಕ್ಕೆ ಬಂದ ಮೇಲೆ ನಿಮ್ಮ ಜಾತಕಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕು. ತಾವೆಲ್ಲರೂ ಸುಖ ಸಂತೋಷ ನೆಮ್ಮದಿಯಾಗಿರಬೇಕು. ಹಾಗಾಗಿ ಇವತ್ತು ಭಾಳ ವಿಶೇಷವಾಗಿ ಆದಿತ್ಯಾದಿ ನವಗ್ರಹಗಳನ್ನು, ಪ್ರತ್ಯೇಕವಾಗಿ ಶನೇಶ್ವರನು ಹಾಗೂ ತಾಯಿ ದುರ್ಗೆಯನ್ನು ಸಹಿತ ಆರಾಧನೆ ಮಾಡೋಣ. ಈ ಹವನವನ್ನು ನಡೆಸೋಣ. ಇವತ್ತಿನ ಸೇವೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸೇವಾ ಮನೋಭಾವದಿಂದ ಗಜಲಕ್ಷ್ಮಿಯ ಪೂಜೆ, ಗಣಪತಿಯ ಪೂಜೆ, ತಾಯಿ ಲಲಿತಾ ರಾಜರಾಜೇಶ್ವರಿ ಮಹಾಲಕ್ಷ್ಮಿಯ ಪೂಜಾ ಅನುಷ್ಠಾನ ಬಹಳ ಅರ್ಥಗರ್ಭಿತವಾಗಿ ನಡೆದಿದೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈಗಾಗಲೇ ಎಲ್ಲರೂ ಸಂಕಲ್ಪವನ್ನು ಮಾಡಿದ್ದೀರಿ. ನಿಮ್ಮ ಸಂಕಲ್ಪದ ಕಾರ್ಯ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಓಂ ಭೂಃ ಯಜ್ಞೇಶ್ವರಮಿದಮಾವಾಹಯಾಮಿ, ಭುವಃ ಯಜ್ಞೇಶ್ವರಮಾವಾಹಯಾಮಿ, ಸುವಃ ಯಜ್ಞೇಶ್ವರಮಾವಾಹಯಾಮಿ, ಭೋರ್ಭವ ಸ್ವಃ ಯಜ್ಞೇಶ್ವರಮಾವಾಹಯಾಮಿ, ಸ್ಥಾಪಯಾಮಿ ಪೂಜಯಾಮಿ. ಓಂ ಸುದರ್ಶನಾಯ ನಮಃ. ಜೊತೆಗೆ ಇವತ್ತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಮೊದಲನೇ ಶನಿವಾರ. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮವನ್ನು ಪಠನೆ ಮಾಡ್ತಾ ಶ್ರೀ ಮಹಾವಿಷ್ಣುವಿನ ಆರಾಧನೆ. ಶ್ರಾವಣ ಮಾಸ ಬಂತು ಅಂದರೆ ಗೋವಿಂದನ ಆರಾಧನೆ. ವೆಂಕಟೇಶಾಯ ಮಂಗಳಂ. ನಾನು ನನ್ನ ಬಾಲ್ಯದಲ್ಲಿದ್ದಾಗ ನನ್ನ ಜನ್ಮದಾತೆ ನನ್ನ ತಾಯಿ ಸಹಿತ ನನಗೂ 3 ನಾಮಗಳನ್ನು ಹಾಕಿ ಒಂದು ಪಾತ್ರೆಯನ್ನು ಕೊಟ್ಟು, ಪಾತ್ರೆಯೋ ಅಥವಾ ಪಂಚಪಾತ್ರೆಯೋ ಒಂದು ತಾಮ್ರದ ತಂಬಿಗೆಯೋ ದೇವ್ರ ಮನೇಲಿ ಏನು ಶಕ್ತಿ ಕೊಟ್ಟರೆ ಅದನ್ನು ಕರದಲ್ಲಿಟ್ಟುಕೊಂಡು 1-2-3 ಕುಟುಂಬಗಳಿಗೆ ಬಂದು ವೆಂಕಟೇಶಾಯ ಮಂಗಳಂ, ವೆಂಕಟೇಶಾಯ ಮಂಗಳಂ, ವೆಂಕಟೇಶಾಯ ಮಂಗಳಂ ಆ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣು ಆರಾಧನೆ ಮಾಡಿ ಅದರಲ್ಲಿ ಬಂದಂತಹ ಧಾನ್ಯವೋ ನಾಣ್ಯವೋ ಏನಿದ್ದರೆ ಅದು ಆ ಕೊಟ್ಟಂಥ ಪದಾರ್ಥದಿಂದ 4 ಅಥವಾ 5 ಶನಿವಾರ ಆದ ನಂತರ ಆ ಪದಾರ್ಥದಲ್ಲಿ ತಂಬಿಟ್ಟನ್ನು ಮಾಡಿ ಆ ತಂಬಿಟ್ಟಲ್ಲಿ ತುಪ್ಪದ ದೀಪವನ್ನಿಟ್ಟು ತುಪ್ಪದ ಬತ್ತಿಯನ್ನಿಟ್ಟು ಅಂಟಿಸಿ ವಿಶೇಷವಾದಂತಹ ಆರಾಧನೆ ಮಾಡಿದಂಥ ಆ ಕ್ಷಣವನ್ನು ಇವತ್ತು ನಾವು ಜ್ಞಾಪಿಸ್ಕೊಳ್ಬೇಕು. ಆದರೆ ಇದೆಲ್ಲ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಇದೊಂದು ದೊಡ್ಡ ಪರಂಪರೆ. ಹಾಗಾಗಿ ಶ್ರಾವಣ ಮಾಸ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂತಹ ಈ ಶುಭಗಳಿಗೆ ಇದು ಒಂದು ಭಾಗದಲ್ಲಿ ಹೀಗಿದ್ದರೆ, ಉತ್ತರ ಕರ್ನಾಟಕದಲ್ಲಿ ಇದು ಇನ್ನೊಂದು ಹೆಜ್ಜೆ ಮುಂದಿದೆ. ಉತ್ತರ ಕರ್ನಾಟಕದಲ್ಲಿ ಶ್ರಾವಣ ಮಾಸದಲ್ಲಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂಥ ದಿನ. ಅತ್ತ ಶಿವಾರಾಧನೆ, ಇತ್ತ ವಿಷ್ಣು ಆರಾಧನೆ, ಶಿವಕೇಶವರ ಆರಾಧನೆ ಮಾಡ್ತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಶ್ರೇಯಸ್ಸು ಉಂಟಾಗಲಿ, ಶುಭ ಉಂಟಾಗಲಿ. ಗೋವಿಂದ ಗೋವಿಂದ ಗೋವಿಂದ. ಏರುಕೊಂಡಲವಾಡ ವೆಂಕಟರಮಣ ಗೋವಿಂದ.
ಮಹರ್ಷಿ ಮಂದಿರ, ಸಾಲಿಗ್ರಾಮ ಕ್ಷೇತ್ರ, ಬೆಂಗಳೂರಿನ ಉತ್ತರ ಸಾದಹಳ್ಳಿ ನವರತ್ನ ಅಗ್ರಹಾರದ ಸಾಲಿಗ್ರಾಮ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸಾಲಿಗ್ರಾಮ ಕ್ಷೇತ್ರವಾಗಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ, ರಥೋತ್ಸವ ಅಥವಾ ವಿಶೇಷವಾಗಿ ಅದ್ಧೂರಿತವಾಗಿ ನಡೆದಿರ್ತಕ್ಕಂಥ ಜಾತ್ರಾ ಮಹೋತ್ಸವ. ಈ ಅದ್ಧೂರಿತವಾದಂತಹ ಕಾರ್ಯಕ್ರಮ ಸತತ 11 ದಿನಗಳು ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ನಡೆಕೊಂಡು ಬಂತು. ಇಲ್ಲಿ ಜಾತ್ರೆ ನಡೆಯಬೇಕಾದರೆ ವಸಂತೋತ್ಸವ, ಈ ರಥೋತ್ಸವ, ಆನೆ ಅಂಬಾರಿ ಉತ್ಸವ ಇದೆಲ್ಲ ನಡೀಬೇಕಾದರೂ ಸಹಿತ ಒಂದು ಮಹತ್ತರವಾಗಿರುವ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪ ಏನು ಸಂಕಲ್ಪ ಮಾಡಿದ್ವು ಆ ಸಂಕಲ್ಪ ಪರಿಪೂರ್ತಿ ಆಯಿತು. ಅದು ನಮಗೆ ಬಹಳ ಆನಂದನೂ ಆಯಿತು. ಯಾಕೆಂದರೆ ಇಷ್ಟು ವೈಭವಪೂರಿತವಾದಂಥ ಈ ಕಾರ್ಯಕ್ರಮ ಇಲ್ಲಾಗಬೇಕಾದ್ರೆ ಪೂರ್ವ ನಿಯೋಜಿತವಾಗಿ ಹಿಂದೆ ಸಾಲಿಗ್ರಾಮ ಪ್ರತಿಷ್ಠಾಪನೆ ಆದಂಥ ಶುಭ ಗಳಿಗೆಯನ್ನು ನಾವು ನೀವೆಲ್ಲರೂ ಸಹಿತ ಒಮ್ಮೆ ಮೆಲುಕು ಹಾಕಬೇಕು. ಈ ಕ್ಷೇತ್ರ ಮಹರ್ಷಿ ಮಂದಿರ ಪುಟ್ಟದಾಗಿ, ಚಿಕ್ಕದಾಗಿ, ಚೊಕ್ಕಟವಾಗಿ ಒಂದು ಸಣ್ಣ ಮಂದಿರವಾಗಿದ್ದಂತಹದ್ದು ಇಷ್ಟು ಬೃಹತ್ ಮಟ್ಟದ ಮಂದಿರ ಆಗಬೇಕಾದ್ರೆ ಅದು ಯಾರೊಬ್ಬರ ಕನಸಲ್ಲ, ಅಥವಾ ಈ ನಿಮ್ಮ ಆನಂದ ಗುರೂಜಿಯವರ ಕನಸೂ ಅಲ್ಲ, ಇದು ನನಗೆ ಗೊತ್ತೂ ಇಲ್ಲ. ನೋಡ್ತಾ ಇದ್ದ ಹಾಗೆ ಅದ್ಭುತವಾದಂತಹ ವರಹ ಸಾಲಿಗ್ರಾಮ ಬಂತು. ನಾನು ಕಂಡದ್ದು ಪುಟ್ಟ ಸಾಲಿಗ್ರಾಮಗಳೇ, ಆದರೆ ಅಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ ಆಶ್ರಮಕ್ಕೆ ಬಂದಾದ ಮೇಲೆ ಅದರಿಂದ ಅನುಕೂಲ ಪಡೆದವರು, ಸಂಕಲ್ಪ ಮಾಡಿದವರು, ಸಂಕಲ್ಪ ಮಾಡಿ ಕೆಲಸ ಕಾರ್ಯಗಳು ಸಿದ್ಧಿಪಡಿಸ್ಕೊಂಡವರು ಒಬ್ಬಿಬ್ಬರಲ್ಲ, ಸಾವಿರಾರು ಜನ. ಯಾರೆಲ್ಲ ಸೇವೆಯನ್ನು ತೆಗೆದುಕೊಂಡು, ಯಾರೆಲ್ಲ ಅವರ ಮನಸ್ಸಂಕಲ್ಪ ಸಿದ್ಧಿ ಆದಮೇಲೆ ಪುನಃ ಅವರ ಸಂಕಲ್ಪಗಳನ್ನು ಸಿದ್ಧಿ ಆದದ್ದನ್ನು ಹೇಳಿದ ಮೇಲೆ ಇಲ್ಲಿ ಒಂದು ಆಲಯ ಆಗಬೇಕು, ಇಲ್ಲೇ ಸ್ವಾಮಿ ನಿಂತುಕೊಳ್ಬೇಕು ಎಂಬತಕ್ಕಂಥ ಒಂದು ಆಸೆಯಿಂದ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಆಸೆಯಲ್ಲಿ ಮುಂದೆ ಬಂದೆ. ಅದಾದ ಮೇಲೆ ಸಂಕಲ್ಪ ಮಾಡಿ 9 ದಿನಕ್ಕೆ ನಾನು ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ವಿ. ಲಕ್ಷ್ಮೀ ಬೋರಹ ಸ್ವಾಮಿ ಗರ್ಭಗುಡಿಯಲ್ಲಿ ಸೇರಿ ಆಯಿತು. ಹಾಗೆ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಬರುವ ಭಕ್ತರನ್ನು ಹರಿಸಿ ಆಶೀರ್ವದಿಸಿದ್ದಾಯಿತು. ಇದೇ ಸಮಯದಲ್ಲಿ ಮಹಾ ಮೃತ್ತಿಗೆ ಪ್ರಸಾದವನ್ನು ಪರಿಚಯ ಮಾಡಿದ್ದಾಯಿತು. ಆ ಮೃತ್ತಿಗೆ ಪ್ರಸಾದ ಆದರೂ ತಾಯಿ ಗರ್ಭಗುಡಿಯಲ್ಲಿ ಇವತ್ತು ಲಕ್ಷ್ಮಿನ ತಾವೇನು ನೋಡ್ತಾ ಇದ್ದೀರೋ ಆ ಅಮ್ಮನವರ ಗರ್ಭದ ತಳಭಾಗದಲ್ಲಿರ್ತಕ್ಕಂಥ ಭೂಪ್ರಸ್ಥದಲ್ಲಿರ್ತಕ್ಕಂಥ ಮಹಾಮಣ್ಣು, ಆ ಮಣ್ಣಿಗೆ ಒಂದಷ್ಟು ಬನಸರಿಗಳು, ಅದರ ಮಧ್ಯದಲ್ಲಿ ಒಂದು ಪುಟ್ಟ ಸಾಲಿಗ್ರಾಮ, ಇದೆಲ್ಲವನ್ನು ಸಹಿತ ಸೇರಿಸಿ ಮೃತ್ತಿಗೆ ಪ್ರಸಾದ ಅಂತ ಆಯಿತು. ಆ ಮೃತ್ತಿಗೆಯನ್ನು 48 ದಿವಸ ಅನುಷ್ಠಾನ ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು ಒಬ್ಬಿಬ್ಬರಲ್ಲ, ಲಕ್ಷಾಂತರ ಜನ. ಯಾವುದೇ ಆದರೂ ಸಹಿತ ನಾವು ಸಂಕಲ್ಪ ಮಾಡೋದನ್ನು ಗಟ್ಟಿಯಾಗಿ ಮಾಡಿದ್ರೆ ಅದನ್ನು ಶೀಘ್ರವ ಫಲ ಆಗುತ್ತೆ. ಹಾಗೆ ಯಾವತ್ತೂ ನಾವು ಒಳ್ಳೆಯದನ್ನೇ ನುಡಿತಾ ಹೋದರೆ ಅದು ಒಳ್ಳೆಯದೇ ಆಗುತ್ತೆ. ಹಾಗೆ ನಾವು ಏನಾಗಬೇಕು ಅಂತ ಸಂಕಲ್ಪ ಮಾಡಿದರೆ ಆ ಸಂಕಲ್ಪ ಪರಿಪೂರ್ತಿ ಆಗುತ್ತೆ. ಆ ಸಂಕಲ್ಪ ಪರಿಪೂರ್ತಿ ಆಗಬೇಕಾದ್ರೆ ಮೇಲ್ಗಡೆ ದೇವತೆಗಳು, ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರೆ. ಅವ್ರು ಓಡಾಡುವಂಥ ಕಾಲ ನಾವು ಒಳ್ಳೆಯದಾಗಲಿ ಅಂತ ನಾವು ದೇವ್ರನ್ನ ಹರಿಸ್ಬೇಕು, ದೇವ್ರನ್ನ ಕೇಳ್ಕೊಳ್ಬೇಕು. ಹಾಗೆ ಆ ಸನ್ನಿವೇಶದಲ್ಲಿ ಒಳ್ಳೆಯದಾಗತ್ತೆ. ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು. ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಸದಾಕಾಲ ಮಕ್ಕಳು ತಂದೆ ತಾಯಿನ ನೋಡೋ ಥರ ಇಟ್ಕೊಳ್ಬೇಕು. ಮಕ್ಕಳು ತಂದೆ ತಾಯಿ ನೋಡಬೇಕು, ತಂದೆ ತಾಯಿ ಪ್ರೀತಿಗೆ ಅವರು ಭಾಜನರಾಗಬೇಕು. ಇದು ಭಗವಂತನು ಹಣೆಯಲ್ಲಿ ಬರೆದಿರಬೇಕು. ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿ ಕೋಟಿಗಟ್ಟಲೆ ಆಸ್ತಿ ಮಾಡಿರ್ತಾರೆ, ಮಕ್ಕಳು ಕನಿಷ್ಠ ಪಕ್ಷ ಒಂದು ಲೋಟ ನೀರು ಕೊಡೋಕ್ಕೆ ಮಕ್ಕಳು ಮುಂದೆ ಬರೋದಿಲ್ಲ. ಎಷ್ಟೋ ಮನೆಗಳಲ್ಲಿ ಮಕ್ಕಳು ಬೇಕಾದಷ್ಟು ಸಂಪಾದನೆ ಮಾಡಿಡ್ತಾ ಇರ್ತಾರೆ, ತಂದೆ ತಾಯಿ ಅವ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಎರಡೂ ಕೇಳ್ಕೊಂಬರಬೇಕು. ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳೋದು ಅದೃಷ್ಟದಲ್ಲಿರಬೇಕು, ತಂದೆ ತಾಯಿ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೂ ಇವ್ರಿಗೂ ಅದೃಷ್ಟ ಬೇಕು. ಒಂದು ನಾಣ್ಯದ 2 ಮುಖ, ಈ ಪ್ರೀತಿ ವಿಶ್ವಾಸ ಅನ್ನೋದು. ಹಾಗೆ ಯಾವುದೇ ಆದರೂ ಸಹಿತ ಒಂದು ವಿಚಾರ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾದಷ್ಟೇ. ಅಂತಹದ್ದು ಈ ಜಾತ್ರಾ ಮಹೋತ್ಸವದಲ್ಲಿ ನಾನು ಏನೆಲ್ಲ ಸಂಕಲ್ಪ ಮಾಡಿದ್ದೆ, ಏನೆಲ್ಲ ಹೇಗೆಲ್ಲ ಆಗಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ತಕ್ಕನಾಗಿ ಭಗವಂತ ಎಲ್ಲವನ್ನೂ ಸಹಿತ ನಮಗೆ ಮಾಡಿಕೊಟ್ಟ. ನಾವು 10 ವರ್ಷದಿಂದ ಆನಂದ್ ಗುರೂಜಿ ಪ್ರೋಗ್ರಾಮ್ ನೋಡ್ತಾ ಅವ್ರು ಹೇಳಿದ ಅನುಷ್ಠಾನಗಳೆಲ್ಲ ಮಾಡ್ತಾ ಇದ್ವಿ. ಬೇರೆಯವ್ರಿಗೆ ಹೇಳಿದ ಅನುಷ್ಠಾನ ಮಾಡಿ ಈ ಮಗು ನನಗೆ ಇವಾಗ 15 ವರ್ಷಕ್ಕೆ ಮಗು ಜನನ ಆಗಿದೆ. ಇವತ್ತು ಇಲ್ಲಿಗೆ ಬಂದು ಇನ್ನೂ ತುಂಬ ಖುಷಿ ಆಯಿತು. ಇಲ್ಲಿರೋಗಿ ಇದನ್ನೆಲ್ಲ ನೋಡಿ, ದೇವರೆಲ್ಲ ನೋಡಿ. ನಾವು ಶಿವಮೊಗ್ಗದಿಂದ ಬಂದಿರೋದು. ನಾವು ಈ ಸುಮಾರು 10 ವರ್ಷದಿಂದಲೂ ಆನಂದ್ ಗುರೂಜಿ ಕಾರ್ಯಕ್ರಮ ಬೆಳಗ್ಗೆನೆ ಪ್ರತಿ ದಿವಸ 8 ಗಂಟೆ ಫಸ್ಟು ಸ್ಟಾರ್ಟ್ ಆದ ತಕ್ಷಣವೇ ನೋಡ್ತಾ ಇದ್ದೀವಿ. ಆನಂದ್ ಗುರೂಜಿ ಹೇಳೋ ಒಂದು ಹಿತನುಡಿಯಿಂದ ಎಷ್ಟೋ ಹೆಣ್ಮಕ್ಳು ಧೈರ್ಯ ತಂದ್ಕೊಂಡಿದ್ದಾರೆ. ಇವತ್ತು ಯಾವುದಕ್ಕೂ ಭಯ ಪಡೋದೇ ಇಲ್ಲ. ಬೈಲಹೊಂಗಲ ತಾಲೂಕು ಹೊನ್ನೂರವ್ರೆ. ಈಗ ನಾವು ಗುರುಗಳು ಹೇಳುವಂಥ ಕೆಲವೊಂದು ಸಮಸ್ಯೆಗಳನ್ನು ಅವ್ರು ಏನು ಪರಿಹಾರ ಹೇಳಿರ್ತಾರಲ್ಲ ಅವನ್ನೆಲ್ಲ ನಾವು ಪ್ರಯೋಗ ಮಾಡೇವಿ. ಅವನ್ನ 4 ಮಂದಿಗೆ ಹೇಳಿದ್ದೀವಿ. ಅದರಿಂದ ಅವ್ರಿಗೂ ಸುಖ ಆಗೈತಿ, ನಮಗೂ ಸುಖ ಆಗೈತಿ. ಅದ್ರ ಸಲುವಾಗಿ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ.
ಈ ಮೃತ್ತಿಗೆ ಪ್ರಸಾದ ಒಯ್ಯೋ ಸಲುವಾಗಿ ಪೂಜಾಕ್ಕೆ ಅಟೆಂಡ್ ಆಗೋ ಸಲುವಾಗಿ ಬಂದಿದ್ವಿ. ಭಾಳ ವಿಶೇಷವಾಗಿರ್ತಕ್ಕಂಥ ಹೋಮ ನಡೆಯುವಾಗ ಎಲ್ಲರೂ ಗಮನ ಇಟ್ಟಿಗಡೆ ನೋಡಿ. ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವಿನ ದಂಪತಿಗಳ ವಿಶೇಷವಾದಂಥ ಹವನ ನಡೀತಾ ಇದೆ. ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಈ ಸೃಷ್ಟಿ ಭೂಮಿಯಲ್ಲಿ ಸಕಲ ವಿಧವಾದಂಥ ಸಂಪತ್ತುಗಳನ್ನು ಕೊಡುವಂತಹವಳು, ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನು ದಾಟಿಸ್ತಕ್ಕಂತಹವಳು, ಬೇಡಿದ ವರಗಳನ್ನು ದಯಪಾಲಿಸುವಂಥ ತಾಯಿ ಮಹಾಲಕ್ಷ್ಮಿಯ ದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರ ಈ ಒಂದು ಹವನದಲ್ಲಿ ನಾವು ನೀವೆಲ್ಲರೂ ಸಹಿತ ಪಾಲ್ಗೊಳ್ಳತಕ್ಕಂಥದ್ದು ಒಂದು ಸೌಭಾಗ್ಯವೇ ಸರಿ. ಜಗತ್ತಿನ ತಂದೆ ತಾಯಿ ಯಾರಪ್ಪ ಅಂದರೆ ಅದು ಲಕ್ಷ್ಮೀನಾರಾಯಣರು ಅಂತ ಹೇಳ್ತಾರೆ. ಅಂತಹ ಲಕ್ಷ್ಮೀನಾರಾಯಣರ ಆ ದಂಪತಿಗಳನ್ನು ನೋಡಿ ಆನಂದಿಸುವಂಥದ್ದು, ಸ್ಮರಿಸುವಂಥದ್ದು, ಆರಾಧನೆ ಮಾಡುವಂಥದ್ದು ವಸಂತೋತ್ಸವದ ಕಾಲ. ವಸಂತ ಮಾಧವನ ಅನುಷ್ಠಾನದಿಂದ ವಿವಾಹ ಆಗದಿರತಕ್ಕಂತಹವರಿಗೆ, ಮದುವೆ ಆಗದಿರತಕ್ಕಂಥವರು ವಸಂತ ಮಾಧವನ ಪೂಜೆ ಮಾಡ್ತಾರೆ. ಮದುವೆ ಆದಮೇಲೆ ದಂಪತಿಗಳ ಮಧ್ಯೆ ಸುಖ ಸಂತೋಷ ನೆಮ್ಮದಿ ಇಲ್ಲ ಅಂದರೆ ಅವರು ವಸಂತ ಮಾಧವನ ಪೂಜೆ ಮಾಡ್ತಾರೆ. ವಸಂತ ಮಾಧವ ಅಂದರೆ ಏನಪ್ಪ ಅಂದರೆ ಹಾಲು ಮತ್ತು ಜೇನು ಸೇರಿಸಿದ ಹಾಗೆ ವಸಂತ ಮಾಧವನ ಅನುಷ್ಠಾನ, ಲಕ್ಷ್ಮೀನಾರಾಯಣರ ಅನುಷ್ಠಾನ, ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಷ್ಠಾನ, ಹೀಗೆ ವಿಶೇಷವಾಗಿರ್ತಕ್ಕಂಥದ್ದು. ಹಿಂದೆ ಮಹಾವಿಷ್ಣು ಅಸುರರ ಸಂಹಾರ ಮಾಡಿದ ಮೇಲೆ ತನ್ನ ಬಿಲ್ಲು ಬಾಣವನ್ನು ತಾನು ಕೈಲಿ ಹಿಡಿದಿರ್ತಾನೆ. ಬಿಲ್ಲು ಬಾಣವನ್ನು ಕೈಲಿ ಹಿಡಿದು ಬಾಣವನ್ನು ಒಂದು ಕೈಯಲ್ಲಿ, ಬಿಲ್ಲನ್ನು ಒಂದು ಕೈಯಲ್ಲಿ ಆಸರೆಯಾಗಿ ಇಟ್ಕೊಂಡು 1 ವರ್ಷ ಕಾಲ, 1 ಸಹಸ್ರ ಯೋಜನೆ ಅಥವಾ 1 ವರ್ಷ ಕಾಲ ಮಹಾವಿಷ್ಣು ಏನು ಮಾಡ್ತಾನೆ, ಯುದ್ಧ ಮಾಡಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ ಮೇಲೆ ದೇಹ ಆಯಾಸವಾಡುತ್ತೆ. ನೋಡಿ, ಮನುಷ್ಯನಿಗೆ ಮನಸ್ಸಿಗಾಗಲಿ ಒಳಗಿರುವ ಆತ್ಮಕ್ಕಾಗಲಿ ಆಯುಸ್ಸು ಆಗುವುದಿಲ್ಲ. ಆಯುಸ್ಸು ಯಾವುದೇ ಕಾರಣಕ್ಕೂ ಒಳಗಿರುವ ಜೀವಶಕ್ತಿಗಲ್ಲ. ಮನುಷ್ಯ ಸತ್ತ ಮೇಲೂ ಬದುಕಿರ್ತಾನೆ. ಹೇಗೆ ಅಂದರೆ ಅವನ ಆತ್ಮಕ್ಕೆ ಸಾವೇ ಇಲ್ವಲ್ಲ. ಸಾವಿಲ್ಲದ್ದು ಯಾವುದಾರಿದ್ರೆ ಅದು ಆತ್ಮ. ಅಂತಹ ಆತ್ಮಗಳಿಗೆ ಸಾವೇ ಕೊಟ್ಟಿಲ್ಲ ಭಗವಂತ. ಆದರೆ ಮಹಾವಿಷ್ಣು ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ ತಾನು ಅಸುರರನ್ನ, ರಾಕ್ಷಸರನ್ನ ಸಂಹಾರ ಮಾಡಿದ ಮೇಲೆ ಬಿಲ್ಲು ಬಾಣಕ್ಕೆ ಹೊರಕೊಂಡು ತಾನು ಯೋಗ ನಿದ್ರೆಯಲ್ಲಿರ್ತಾನೆ. ಯೋಗ ನಿದ್ರೆಯಲ್ಲಿದ್ದಾಗ ತನ್ನ ಬಿಲ್ಲು ಬಾಣದಿಂದ ತನಗೆ ಅರಿವಿಲ್ಲದಂಥ ರೀತಿ, ವಿಷ್ಣುವಿಗೆ ಅರಿವಿಲ್ಲದಂಥ ರೀತಿ ತಲೆಯನ್ನು ಜೋಗುರಿಸ್ತಾನೆ. ಯಾವಾಗ ತಲೆಯನ್ನು ಜೋಗುರಿಸ್ತಾನೋ, ತಲೆಯನ್ನು ಆ ಥರ ತನ್ನ ಎಡಬದಿಗೆ ಹಾಕ್ತಾನೋ, ಆಗ ತನ್ನಲ್ಲಿದ್ದಂಥ ಆ ಬಿಲ್ಲು ಬಾಣದಿಂದಲೇ ಶಿರಚ್ಛೇದನ ಆಗಿಬಿಡುತ್ತೆ. ವಿಷ್ಣುವಿನ ಶಿರ ಹೊರಟೋಗುತ್ತೆ. ವಿಷ್ಣುವಿನ ಶಿರ ಯಾವಾಗ ಆಗುತ್ತೆ, ಮುಂಡ ಬೇರೆ ದೇಹ ಬೇರೆ ಆಗೋಯ್ತು. ದೇಹ ಬೇರೆ ಮತ್ತು ತಲೆ ಮತ್ತು ದೇಹ ಯಾವಾಗ ಎರಡು ಬೇರೆ ಬೇರೆ ಆಗೋಯ್ತು, ಇದನ್ನು ನೋಡಿದಂತಹ ಬ್ರಹ್ಮ ಮತ್ತು ಶಿವನಿಗೆ ಆಲೋಚನೆ ಶುರುವಾಯಿತು. ಸೃಷ್ಟಿ ಸ್ಥಿತಿ ಲಯ, ಇಡೀ ಜಗತ್ತನ್ನು ಕಾಪಾಡ್ತಕ್ಕಂಥವನು ಮಹಾವಿಷ್ಣು. ಅಂಥ ವಿಷ್ಣುವಿನ ಶಿರವೇ ಇಲ್ವಲ್ಲ, ಆಗ ಏನು ಮಾಡಬೇಕು ಅಂಥೇಳಿ 300 ಮುಕ್ಕೋಟಿ ದೇವತೆಗಳೆಲ್ಲರೂ ಸಹಿತ ಸೇರಿ ಒಂದು ಕಡೆ ಯೋಚನೆ ಮಾಡ್ತಾರೆ. ನಾವು ಮಹಾವಿಷ್ಣುವಿನ ಈ ಥರ ನೋಡ್ಲಿಕ್ಕೆ ಆಗೋದಿಲ್ಲ, ವಿಷ್ಣುವಿನ ಹೀಗೆ ನೋಡ್ಲಿಕ್ಕೆ ಆಗೋದೇ ಇಲ್ಲ. ದೇಹ ಬೇರೆ ಮುಂಡ ಬೇರೆ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಈ ಸೃಷ್ಟಿ ನಡಿಬೇಕಾದ್ರೆ ಆತನಿಂದಲೇ ನಡಿಬೇಕು. ಹಾಗಿದ್ದಾಗ ಮಹಾವಿಷ್ಣುವಿನ ರುಂಡ ತಲೆ ಇಲ್ಲ ಅಂದರೆ ಆತನು ನೋಡಿ ಬದುಕೋದು ಹೇಗಪ್ಪ? ಇದಕ್ಕೆ ಪರ್ಯಾಯ ಏನು ಮಾಡ್ಬೋದು? ಜಗತ್ತಿನ ಕಾಪಾಡಬೇಕಾದಂಥ ಮಹಾವಿಷ್ಣು ಆತನ ಶಿರೋಭಾಗ ಇಲ್ಲ ಅಂದಾಗ ಯಾರೂ ಒಂದು ಕ್ಷಣ ನೆನೆಸ್ಲಿಕ್ಕೂ ಬಹಳ ಕಷ್ಟ ಆಯಿತು. ಆಗ ಎಲ್ಲರೂ ಸಹಿತ
ಒಂದು ಆಲೋಚನೆ ಮಾಡ್ತಾನೆ. ಸೃಷ್ಟಿಗೆ ಪ್ರತಿ ಸೃಷ್ಟಿ ಯಾರು? ನಮ್ಮನ್ನೆಲ್ಲರೂ ಸೃಷ್ಟಿ ಮಾಡಿದ್ಯಾವುದು? ಯಾವ ಗರ್ಭ ಸುಧಾಂಬುದಿಯಿಂದ ನಾವು ಜನನ ಆಗಿದ್ದೀವೋ, ಯಾರು ನಮ್ಮ ಜನ್ಮಕ್ಕೆ ಕಾರಣರಾಗಿದ್ದಾರೋ ಅಂತಹ ಜನ್ಮದಾತೆಯಾದಂತಹ ಮಾತೃಮೂರ್ತಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಶಿವ ಮತ್ತು ಬ್ರಹ್ಮ ಸೃಷ್ಟಿಯ ಮೂಲವನ್ನು ತಾಯಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಅಮ್ಮ ಜಗಜ್ಜನನಿ, ಮಹಾವಿಷ್ಣುವಿನ ಶಿರವಿಲ್ಲದಂತಾಗಿದೆ, ಆ ವಿಷ್ಣುವಿನ ಶಿರ ಬೇಕಾಗಿದೆ, ಅದಕ್ಕಾಗಿ ಆತನಿಗೆ ಮತ್ತೊಂದು ಅವತಾರ ಕೊಡಬೇಕಾಗಿದೆ ನೀನು ಅಂದಾಗ, ಇವತ್ತು ವಿದ್ಯೆಗೆ ಅಧಿದೇವತೆಯಾಗಿರ್ತಕ್ಕಂಥ ಶಾರದೆನ ನಾವು ತಿಳ್ಕೊಂಡಿದ್ದೀವಿ. ವಿದ್ಯಾಧಿದೇವತೆ ಶಾರದೆ ಅಲ್ಲ, ಹಯಗ್ರೀವರು. ಅಂಥ ಹಯಗ್ರೀವರ ಅಂದರೆ ಕುದುರೆಯ ಮುಖವನ್ನು ಮಹಾವಿಷ್ಣುವಿಗೆ ಜೋಡಿಸ್ತಾರೆ. ಮಹಾವಿಷ್ಣುವಿಗೆ ಕುದುರೆಯ ಮುಖವನ್ನು ಜೋಡಿಸಿ ಸಕಲ ವಿಧವಾದಂಥ ವಿದ್ವತ್ತು ವಿದ್ಯೆ ಎಲ್ಲ ನಿನ್ನಲ್ಲಿದೆಯಪ್ಪ, ನೀನೇ ದಯಪಾಲಿಸಬೇಕು ಅಂತ ಹೇಳಿ ಕುದುರೆಯ ಮುಖದಿಂದ ಮಹಾವಿಷ್ಣು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಆದರೆ ಕುದುರೆಯ ಮುಖವನ್ನು ಕೊಡಲಿಕ್ಕೆ ಕಾರಣ ಆ ಮಾತೃಮೂರ್ತಿ ಶಕ್ತಿ ದೇವತೆ. ಅದಕ್ಕೆ ಶಕ್ತಿಗಿನ್ನ ದೊಡ್ಡದು ಮತ್ತೊಂದಿಲ್ಲ, ಹೆಣ್ಣಿಗಿನ್ನ ಒಳ್ಳೆ ಮನಸ್ಸಿರುವಂಥ ಗುಣ ಮತ್ತೊಬ್ಬರಿಗಿಲ್ಲ. ಹೆಣ್ಣೇ ಮನೆಯ ಕಣ್ಣು, ಹೆಣ್ಣೇ ಸಕಲಕ್ಕೂ ಆಧಾರ. ಎಲ್ಲಿ ಹೆಣ್ಣುಮಕ್ಕಳು ಸೌಂದರ್ಯವಾಗಿ ನಗನಗ್ತಾ ಆನಂದವಾಗಿ ನೆಮ್ಮದಿಯುತವಾಗಿರ್ತಾರೋ ಆ ಪ್ರಾಂತ್ಯ ಯಾವತ್ತೂ ಸುಭಿಕ್ಷವಾಗಿರುತ್ತೆ ಅಂತ ಹೇಳಿ ಇದು ಆನಂದ್ ಗುರುಜಿ ಮಾತಲ್ಲ, ಹರಿಹರ ಬ್ರಹ್ಮಗಳಿದೆ ಮಾತು. ಇವತ್ತು ಯಾರೆಲ್ಲ ವಸಂತ ಮಾಧವನ ಅನುಷ್ಠಾನ ಮಾಡಿಸ್ತಾ ಇದ್ದೀರಿ, ಮದುವೆ ಆಗದಿರತಕ್ಕಂಥವ್ರು, ಸಂತಾನ ಇಲ್ದಿರತಕ್ಕಂಥವ್ರು, ಚರ್ಮಬಾಧೆಯಿಂದ ನರಳುತ್ತಿರ್ತಕ್ಕಂಥವ್ರು, ದಂಪತಿಗಳ ಮಧ್ಯೆ ವಿರಸ ಇರತಕ್ಕಂಥವ್ರು, ಒಂದು ವಾಸ್ತು ನೆಮ್ಮದಿ ಇಲ್ದಿರತಕ್ಕಂಥವ್ರು, ವಸಂತ ಮಾಧವನ ಈ ಒಂದು ಅನುಷ್ಠಾನವನ್ನು ಇನ್ನೇನು ಈಗಲೂ ಆಗಲಂದರೆ ನಿಮಗೆ ಪ್ರತ್ಯೇಕವಾದಂಥ ಒಂದು ಸಂಸ್ಥಾನ ಅಂದರೆ ಇವತ್ತೊಂದು ಸಂಕಲ್ಪ ಇದೆ. ಚೀಟಿ ತಗೊಂಡು ರೆಡಿ ಇರಿ, ಇನ್ನೇನು ಈಗಲೂ ಆಗಲೂ ನಿಮ್ಮನ್ನು ಕರೀತಾರೆ. ಹೋಗಿ ಮುಂದೆ ಕೂತ್ಕೊಂಡು ಲಕ್ಷಣವಾಗಿ ಲಕ್ಷ್ಮೀನಾರಾಯಣರ ಸಂಕಲ್ಪವನ್ನು ಮಾಡಿಸ್ಕೊಂಡು ನಂತರ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ವಸಂತ ಮಾಧವನ ಕಳಶವನ್ನು ತೆಗೆದುಕೊಂಡು ಇಲ್ಲಿಂದ ನಾವು ಮುಂದೆ ನಡೆದು ತಾಯಿ ಲಕ್ಷ್ಮೀ ದರ್ಶನ ಕೊಡಬೇಕು. ಈಗಷ್ಟೇ ಅಮ್ಮನವರಿಗೆ ಯಜಮಾನರ ಜೊತೆ ಸ್ನಾನ ಆಗಿದೆ. ಲಕ್ಷ್ಮೀನಾರಾಯಣ ಲಕ್ಷ್ಮೀ ಸಾಲಿಗ್ರಾಮಕ್ಕೆ ಇವಾಗ ತಾನೇ ಅಭಿಷೇಕ ಆಗಿದೆ. ಅವ್ರು ಒಳ್ಳೆ ರೆಡಿ ಆಗ್ತಿದ್ರೆ ಗಂಡ ಹೆಂಡ್ತಿರಿಬ್ಬರು, ಅವರು ದಂಪತಿಗಳವರು ರೆಡಿಯಾಗಿ ಅವ್ರ ಅಲಂಕಾರ ಮಾಡಿಕೊಂಡು ನಿಮಗೆಲ್ಲರಿಗೂ ದರ್ಶನ ಕೊಟ್ಟ ಮೇಲೆ ಇಲ್ಲಿರ್ತಕ್ಕಂಥ ಕಳಶಗಳೆಲ್ಲವೂ ಸಹಿತ ಈ ನಮ್ಮ ಪ್ರಾಂತ್ಯದಲ್ಲೇ ನಡೆದು ಉತ್ಸವದ ಮುಖಾಂತರ ಇಲ್ಲಿಂದ ನಡೆದು ಲಕ್ಷ್ಮೀ ಬೋರಸ್ವಾಮಿಯ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಒಂದು ಸಾಲಿಗ್ರಾಮವನ್ನು ತೆಗೆದುಕೊಂಡು ವಿಶೇಷವಾಗಿ ಅಲ್ಲಿ ಅಭಿಷೇಕಕ್ಕೆ ಹೊರಡೋಣ. ಈ ಮನುಷ್ಯ ಏನೆಲ್ಲ ಸಂಪಾದನೆ ಮಾಡಿದ್ರು ಎಲ್ಲ ಇಲ್ಲಿ ಬಿಟ್ಟು ಹೋಗಬೇಕು. ಆದರೆ ಇರುವ 4 ದಿವಸ ಆ ನೆಮ್ಮದಿ ಕಾಣಬೇಕು. ಇರುವಾಗ 4 ಜನಕ್ಕೆ ಕೈ ಕೊಡಬೇಕು. ಯಾವುದನ್ನು ಬೇಡಬೇಕೋ ಅದನ್ನು ಬೇಡಬೇಕು. ಆದರೆ ದೇವರ ಮುಂದೆ ಸಂಪೂರ್ಣವಾಗಿ ಕೈ ಎತ್ತಿ ನಿಲ್ಲಬೇಕು. ಶರಣಾಗತರಾಗಬೇಕಾದ್ದು ದೇವ್ರ ಮುಂದೆ. ಮೂಗಿನ ತುದಿ ಕೋಪ ಬಂದಾಗ ನನಗಿನ್ನ ಬಲಿಷ್ಠನಾದಂಥವ್ರ ಮೇಲೆ ನನ್ನ ಕೋಪ ತೋರಿಸ್ಬೇಕು. ಆಗುತ್ತಾ? ದೌಡೆ ಹಲ್ಲು ಉದುರೋಗ್ಬಿಡುತ್ತೆ. ನಮ್ಮ ಮೂಗಿನ ತುದಿ ಕೋಪ ಬಂದಾಗ ಯಾರ ಮೇಲೆ ತೋರಿಸೋದು? ನಾವು ಯಾರು ಕೈಲಾಗ್ದಿರ ಕೈ ಕಟ್ಕೊಂಡು ನಿಂತ್ಕೋತಾರಲ್ಲ ಅವ್ರ ಮೇಲೆ ನಾನು ಕೋಪ ತೋರಿಸೋದು ಅಲ್ವಾ? ಎಲ್ಲರೂ ಮಾಡೋದು ಅದನ್ನೇ. ನಾವು ಆನಂದ್ ಗುರೂಜಿಯವರು ಮಾಡಿರೋ ಅಂತಹ ಭೂವರಹ ಸ್ವಾಮಿನ ನಾವು ಎಲ್ಲಿ ನೋಡಿರಲಿಲ್ಲ, ಅದು ನಮಗೆ ಗೊತ್ತೂ ಇರಲಿಲ್ಲ. ಅವರು ಇವಾಗ ತೋರಿಸಿ ನಮ್ಗೆ ಅದ್ರ ಪವಾಡ ಏನು, ಅದರದ್ದು ಮಹಿಮೆ ಏನು ಅನ್ನೋದನ್ನು ಗುರ್ತು ಮಾಡಿದ್ದಾರೆ. ನಾವು ಅದನ್ನು ತಿಳ್ಕೊಂಡಿದ್ದೀವಿ. ನಾವು ಅದರಿಂದ ನಮಗೂ ಒಳ್ಳೆಯದಾಗಲಿ. ಗುರುಗಳನ್ನ ನಾವು ದೂರದಿಂದ ನೋಡ್ತಿದ್ವಿ ಯಾವಾಗಲೂ. ಇವತ್ತು ನಾವು ಅವ್ರ ಪಕ್ಕಕ್ಕೆ ನಿಂತ್ಕೊಂಡು ನಾವು ಅವ್ರ ಹತ್ರನ ಮಾತಾಡಿ ಅವ್ರ ಆಶೀರ್ವಾದ ಪಡ್ಕೊಂಡೇವಿ. ನಮಗೂ ಒಳ್ಳೆಯದಾಗಲಿ. ನಮ್ಗೆ ಅವ್ರಿಗೆ ಎಲ್ಲ ರೀತಿಯೂ ಒಳ್ಳೇದಾಗೈತೆ. ಅವ್ರು ಹೇಳೋದು ರೀತಿ ಎಲ್ಲ. ಅದಕ್ಕೆ ಅಲ್ಲಿಂದ ಟೀನರ್ಶಿಪ್ಪದಿಂದ ಬಂದಿದ್ದೀವಿ ನೋಡೋಕ್ಕೋಸ್ಕರ, ಆನಂದ್ ಗುರೂಜಿ ನೋಡೋಕ್ಕೋಸ್ಕರ, ಅವ್ರ ಆಶೀರ್ವಾದ ಪಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ. ಕೊಪ್ಪಳಿಂದ ಬಂದೀವ್ರಿ. ಆನಂದ್ ಗುರೂಜಿ ದರ್ಶನ ಮಾಡೋದು ಎಲ್ಲ ಒಳ್ಳೆಯದಾಗಿದೆ. ಅವ್ರದ್ದು ಇನ್ನೊಂದು ದರ್ಶನ ಮಾಡಬೇಕಂತ ಬಂದೀವ್ರಿ. ಈಗ ಲಕ್ಷ್ಮೀನಾರಾಯಣ ಸ್ವಾಮಿಯ ವಿಶೇಷವಾದಂಥ ವಸಂತ ಮಾಧವ ಹೋಮನ ಶುರು ಮಾಡೋಣ. ಇನ್ನು ಸಮಯ ಮುಂದೆ ಹೋಗುತ್ತೆ. ಯಾರಿಗೂ ಹೊಟ್ಟೆ ಹಸಿವಾಗಿಲ್ಲ, ಎಲ್ಲರ ಮುಖದಲ್ಲೂ ಮಂದಹಾಸ ಇದೆ, ನಗುಮುಖ ಇದೆ. ಆ ನಗುಮುಖ ಹಾಗೇ ಇರಲಿ. ಹಿಂದೆಲ್ಲ ಋಷಿಮುನಿಗಳ ಕಾಲದಲ್ಲಿ ತಪಸ್ಸು ಮಾಡಿ ವರ್ಷಗಳು ತಪಸ್ಸು ಮಾಡೋರು. ಇವತ್ತು ಧ್ಯಾನಕ್ಕೆ ಅರ್ಧ ಗಂಟೆ ಕೂತ್ಕೊಂಡ್ರೆ ಮಧ್ಯಾಹ್ನ 2 ಗಂಟೆಗೆ ಯಾವುದೋ ಫಿಲ್ಮ್ ರಿಲೀಸ್ ಆಗಿದೆ ಅಂತ ಯೋಚನೆ ಮಾಡ್ತೀವಿ ನಾವು. ಹಂಗಾಗಬಾರ್ದು. ಯಾವುದೇ ಕಾರಣಕ್ಕೂ ಕೂತ್ಕೊಂಡು ಅನುಷ್ಠಾನ ಮಾಡಿಬಿಟ್ರೆ ದೇವ್ರ ಮುಂದೆ ಕೂತ್ಕೊಂಡಾಗ ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆತು ಭಗವಂತನ್ನೇ ನೋಡಬೇಕು. ಹಾಗೆ ಗರ್ಭಗುಡಿಯೊಳಗೆ ಹೋದಾಗ ಯಾರು ಕಣ್ಣು ಮುಚ್ಚಬೇಡಿ. ದೇವರ ಹತ್ತಿರಕ್ಕೆ ಹೋದಾಗ ಕಣ್ಣು ತುಂಬ ದೇವರು ನೋಡಿ ಆ ದೇವ್ರನ್ನ ಮನೆಗೆ ಹೋಗಿ ಜ್ಞಾಪಿಸ್ಕೊಂಡ್ರೆ ಆ ದೇವ್ರ ಕಣ್ಣು ಮುಂದೆ ಬರಬೇಕು. ನಾವೇನು ಮಾಡ್ತೀವಿ, ಕಷ್ಟಪಟ್ಟು ತಿರುಪತಿಗೆ ಹೋಗೋದು, ಇನ್ನೇನು ಒಳಗಡೆ ದೇವ್ರು ನೋಡೋಕೆ ಹೋದಾಗ ಕಣ್ಣು ಮುಚ್ಕೊಂಡು ನಿಧಾನಕ್ಕೆ ಮೆಟ್ಲ ಮೇಲೆ ಕಾಲಿಟ್ಕೊಂಡು ಹೋಗೋದು. ಆನಂದ್ ಗುರೂಜಿಯವರು ಮತ್ತೊಂದು ಬೇಡಿಕೆ ನಿಮ್ಮ ಮುಂದೆ ಹೇಳೋದು ಏನಪ್ಪ ಅಂದರೆ, ನಿಮಗೆ ಸಾಧ್ಯವಾದರೆ ಎಲ್ಲೇ ಗೋವು ಕಂಡ್ರು ಗೋವನ್ನು ರಕ್ಷಣೆ ಮಾಡಬೇಕಾದ ಧರ್ಮ. ಕೆಲವರು ಮನೆಗಳಲ್ಲಿ ಏನು ಮಾಡ್ತಾರೆ, ಹಸು ಸಾಕಿರೋರು ಹಾಲು ಕರ್ಕೊಂಡು ಹಸುವನ್ನು ರಸ್ತೆಗೆ ಹೊಡಿತೀರಿ ಅಥವಾ ಇನ್ನೆಲ್ಲೋ ಮೇಕೊಂಬರಲಿ ಅಂತ ಕಳಿಸ್ತೀರಿ. ಆದರೆ ಮಾರ್ಗ ಮಧ್ಯದಲ್ಲಿ ಅಕಸ್ಮಾತ್ ಬೇರೆ ಯಾವುದೋ ಗಾಡಿಗಳಿಗೆ ತೊಂದರೆ ಆದರೆ ಅದು ಅಚಾತುರ್ಯ ಆಗುತ್ತೆ, ಸಮಸ್ಯೆ ಆಗುತ್ತೆ. ಅದಕ್ಕೆ ಆಗಬಾರ್ದು. ಅಂಥ ಗೋವುಗಳನ್ನು ಸಂರಕ್ಷಣೆ ಮಾಡಿ. ಎರಡನೇದು,
ಒಂದು ಗೋ ಆಶ್ರಮ ಮಾಡಬೇಕು ಅಂತ ನಮ್ಮ ಆಶ್ರಮದಲ್ಲಿ ಮೊದಲು ಒಂದು ಹಸುವನ್ನ, ನಾನು ಹೇಳಿದ್ನಲ್ಲ ಫ್ಯಾನು ಮತ್ತು ಒಂದು ಹಸುವನ್ನು ಕಳಿಸಿದ್ರು. ಈಗ 16 ಹಸುಗಳಾಗಿದೆ. ನಮಗೆ ಮೇವು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕಷ್ಟ ಆಗ್ತಾ ಇರೋದ್ರಿಂದ ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮ ಜಮೀನುಗಳಲ್ಲಿ ಹಸಿರು ಮೇವು, ಹುಲ್ಲು ಅಥವಾ ಜೋಳದ ಕಡ್ಡಿನೋ ಏನಾದರೂ ಇದ್ದರೆ ನಮಗೆ ಆನಂದ್ ಗುರೂಜಿಯವರ ಆಶ್ರಮಕ್ಕೆ ಬರೀ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಮಾತ್ರ ಅಲ್ಲ, ಇದನ್ನು ಮೀರಿರೋದು ಗೋವಿಗೆ ಗೋಗ್ರಾಸ ಅಂದರೆ ಗೋವಿ ಬೇಕಾದ ಹುಲ್ಲು. ಅಂಥದ್ದು ಯಾರಿಗಾದರೂ ಶಕ್ತಿ ಇದ್ದರೆ ಒಂದಷ್ಟು ಆಶ್ರಮಕ್ಕೆ ಕಳಿಸ್ಕೊಡಿ. ನಿಮ್ಮ ಕೈಲಾದಷ್ಟು ಒಂದಷ್ಟು ಗೋವುಗಳಿಗೆ ಊಟ ನಡೀಲಿ. ಒಂದು ಗೋವನ್ನು ಒಂದು ದಿನ ಸಂರಕ್ಷಣೆ ಮಾಡಿದ್ರೆ 1 ವರ್ಷ ಒಬ್ಬ ಬ್ರಾಹ್ಮಣನಿಗೆ ಊಟ ಹಾಕಿದಷ್ಟು ಪುಣ್ಯ. ಅರ್ಥ ಮಾಡ್ಕೊಳ್ಳಿ. ಒಂದು ಹಸುವಿಗೆ 1 ಹೊತ್ತಿನ ಗೋವಿಗೆ ಊಟ ನೀವು ಹಾಕಿದ್ರೆ, ಆ ಹುಲ್ಲು ಹಾಕಿದ್ರೆ ಒಬ್ಬ ಬ್ರಾಹ್ಮಣನ ಮನೇಲಿ ಇಟ್ಕೊಂಡು 1 ವರ್ಷ ಸಾಕಿದಷ್ಟು ಪುಣ್ಯ ಸಿಗುತ್ತೆ. ಇದು ನಾನು ಹೇಳೋ ಮಾತಲ್ಲ, ಗ್ರಂಥಗಳಲ್ಲಿ ಬರೆದಿರುವ ಮಾತು. ಅಂತಹ ಗ್ರಂಥ ಆಧಾರಿತ ಪ್ರಕಾರ ಗೋಗ್ರಾಸ ಕೊಡಬೇಕಾದ್ದು, ಗೋವನ್ನು ನಮಸ್ಕಾರ ಮಾಡಬೇಕಾದ್ದು. ಅದು ಯಾವ ಗೋವು? ಯಾವ ಗೋವು ಬಾಲವನ್ನು ನೆಲ ಮುಟ್ಟಿಸುತ್ತೋ, ನೆಲ ಮುಟ್ಟುವ ಗೋವಿನಲ್ಲಿ ಒಂದು ಶಕ್ತಿ ಇದೆ. ಏನಪ್ಪ ಅಂದರೆ ಅಂತಹ ಗೋವನ್ನು ನೋಡಿದ್ರೆ ಸಾಕಂದೆ, ಆ ಬಾಲ ನೆಲಕ್ಕೆ ಮುಟ್ಟಿರೋದು ನೋಡಿದ್ರೆ ನಮ್ಮ 7 ಜನ್ಮದಲ್ಲಿ ಮಾಡಿರೋ ಪಾಪಕರ್ಮ ದೂರ ಅಂತಾರೆ. ಮನುಷ್ಯ ಸತ್ತ ನಂತರ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಬದುಕಿರುವವರೆಗೂ ರಾಜ, ಸತ್ತ ಮೇಲೆ ಅವನ ಆತ್ಮ ಮನೆಯವರು ಅಳದು ನೋಡಿ ಅಯ್ಯೋ ಅನ್ನತ್ತಂತೆ. ಆದರೆ ಅಳೋರು ಎಲ್ಲಿ ತನಕ ಅಳ್ತಾರೆ ಅಂದರೆ ದೇಹ ಸ್ಮಶಾನಕ್ಕೆ ಹೋಗೋವರೆಗೂ ಮಾತ್ರ ಅಳ್ತಾರೆ. ಅದಾದಮೇಲೆ ಸ್ನಾನ ಮಾಡಿ ಹೊಟ್ಟೆ ಹಸಿವು ಬಾಧೆ, ಯಾರು ಅಡುಗೆ ತರ್ತಾರೋ ಮನೆಗೆ ತಟ್ಟೆ ಎಲೆ ಹಾಕೊಂಡು ಊಟ ಮಾಡೋಣಪ್ಪ ಅಂತ ಇನ್ನೂ ಕೆಲವು ಜನ ನೋಡಬೇಕು. ಮನೇಲಿ ಹೆಣ ಇರುತ್ತೆ, ಆಗಲೇ ಲಕ್ಷಣ ಉಪ್ಪಿಟ್ಟು, ಕೇಸರಿ ಬಾತು, ಏನೋ ಮನೆ ಪಕ್ಕದ ಮನೆಯವರು ಯಾರೋ ಪುಣ್ಯಾತರು ತಂದುಕೊಟ್ರಪ್ಪ ಅಂತ ಇನ್ನೂ ಪ್ರತಿ ದಿವಸ 100 ಗ್ರಾಮ್ ತಿನ್ನೋರು ಅವತ್ತು 200 ಗ್ರಾಮ್ ತಿನ್ನೋಕ್ಕೆ ಶುರು ಮಾಡ್ತಾರೆ. ಅದು ಅವ್ರ ತಪ್ಪಲ್ಲ. ಆ ಮರಣ ಹೊಂದಿರುತ್ತಲ್ಲ ದೇಹ, ಅದರ ಆತ್ಮ ಓಡಾಡ್ತಾ ಇರುತ್ತೆ, ಆಹಾಕಾರ ಹಸಿವು ಒದ್ದಾಡುತ್ತಂತೆ. ಅಂಥ ಸಮಯದಲ್ಲೂ ಈ ಗೋವು ನಮ್ಮನ್ನು ದಡದಾಡಿಸುತ್ತೆ. ಮಾಡಿರುವ ಕರ್ಮಗಳನ್ನು ಕಳೆಯೋ ಶಕ್ತಿ ಯಾವುದಕ್ಕೆ ಅಂದರೆ ಒಂದು ಗೋವುಗಲ್ದಿರ ಮತ್ತು ಯಾರಿಗೂ ಅಲ್ಲ. ಅಂತಹ ಗೋವನ್ನು ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಯಾರಾದರೂ ಮರಣ ಹೊಂದಿದ್ರೆ ಅವ್ರ ಹೆಸರಲ್ಲಿ ಒಂದು ಗೋವನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ ಅವರನ್ನು ಸಲೀಸಾಗಿ ವೈಕುಂಠದತ್ತ ಕಳಿಸ್ಲಿ, ಕೈಲಾಸಕ್ಕೆ ಕಳಿಸ್ಲಿ, ಭಗವಂತನ ಪಾದ ಸೇರಿಸ್ಲಿ ಅಂತ ಹೇಳಿ ನಮ್ಮನ್ನು ಅಲ್ಲಿರ್ತಕ್ಕಂಥ ವೈಕರ್ಣಿಕ ಎಂಬತಕ್ಕಂಥ ನದಿ ದಾಟಿಸೋದಕ್ಕೋಸ್ಕರ ಒಂದು ಗೋವಿನ ಬಾಲ ಹಿಡಿದು ದಾನ ಮಾಡ್ತಾರೆ. ಗೋ ದಾನ ಮಾಡಬೇಕಾದ್ದು ಮುಂದೆ ಹಿಡಿರ್ತಕ್ಕಂಥ ಮೂತಿ ಹಗ್ಗ ಅಲ್ಲ, ಮೂಗ್ದಾರ ಅಲ್ಲ ಹಿಡಿದು ದಾನ ಮಾಡಬೇಕಾದ್ದು, ಹಸುವಿನ ಬಾಲ ಹಿಡಿದು ದಾನ ಮಾಡಬೇಕು. ಯಾಕೆಂದರೆ ಹಸುವಿನ ಬಾಲದಲ್ಲಿ 300 ಮುಕ್ಕೋಟಿ ದೇವತೆಗಳಿರ್ತಾರೆ. ಅದರ ಮೇಲ್ಭಾಗದಲ್ಲಿ, ಆ ಯೋನಿ ಭಾಗದಲ್ಲಿ ತಾಯಿ ಲಕ್ಷ್ಮಿ ಕೂತಿರ್ತಾಳೆ. ಲಕ್ಷ್ಮಿ ಬೇರೆಲ್ಲೂ ಇಲ್ಲ, ಹಸುವಿನ ಯೋನಿ ಭಾಗ. ಹಸುವು ಎಲ್ಲಿ ಗೋಮಯ ಹಾಕುತ್ತೋ ಆ ಜಾಗದಲ್ಲೇ ಲಕ್ಷ್ಮಿ ಕೂತಿರೋದು. ಅದಕ್ಕೋಸ್ಕರ ಇದೆಲ್ಲ ಭಾಳ ಅರ್ಥಗರ್ಭಿತವಾದ್ದು. ನಿಮಗೆ ಸಾಧ್ಯವಾದರೆ ಒಂದಷ್ಟು ಗೋಗ್ರಾಸ ಕೊಡಿ, ನಮ್ಮ ಆಶ್ರಮಕ್ಕಾದರೂ ಕೊಡಿ, ಎಲ್ಲಾದರೂ ಗೋವುಗಳನ್ನು ಸಂರಕ್ಷಣೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗೋವಿಂದ 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 ಹೃದಯವಿಡಿ ಅಭಯವೇಡಿದೆ ಅದೇ ನಿನ್ನ ನಾಮದ ಮಹಿಮೆ ಹರಿಯನ ಗೋವಿಂದ, ಅದೇ ಸೆಳೆತ ನಿನ್ನಯ ನಾಮದಿ ಇರುವುದು ಗೋವಿಂದ. ಅಜ್ಞಾವ ಮೋಹ ನಿನ್ನ ಧ್ಯಾನದಿ ತುಂಬಿದುದೋ ಗೋವಿಂದ. ಗೋವಿಂದ 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 ಮುನ್ನೊಳ್ಳೆ ನವಿಲ್ತೀರ್ಥ ಡ್ಯಾಮ್ನಿಂದ ಬಂದಿದ್ದೀವಿ. ಗುರುಜಿ ಪ್ರೋಗ್ರಾಮ್ ದಿನಾಲು ಬೆಳಗ್ಗೆ 8 ಗಂಟೆಯಿಂದ ನೋಡ್ತಾ ಇದ್ದೀವಿ.
ನಮಗೆಲ್ಲ ಒಳ್ಳೆಯದಾಗಿದೆ. ಆನಂದ್ ಗುರೂಜಿಯವ್ರ ದರ್ಶನ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಇವತ್ತು ನಮ್ಮ ಫ್ಯಾಮ್ಲಿ ಸಮೇತ, ನಮ್ಮ ಕುಟುಂಬದವ್ರ ಸಮೇತ ಬಂದಿದ್ವಿ. ತುಂಬ ಖುಷಿ ಆಯಿತು. ಮತ್ತು ಗುರುಗಳ ದರ್ಶನವೂ ಆಯಿತು. ಭೂವರ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಡೈಲಿ ಟಿ ವಿನಲ್ಲಿ ನೋಡಿ ಆನಂದ್ ಗುರೂಜಿ ಅವ್ರು ಹೇಳಿದ್ದು ನಿಯಮನೇ ಪಾಲಿಸ್ಕೊಂಡು ಬಂದೆ. ಅವ್ರನ್ನ ನೋಡೋಕ್ಕೆ ಇವತ್ತು ಅದೃಷ್ಟ ಸಿಕ್ಕಿತ್ತು. ಇವತ್ತು ನೋಡಿ ಭಾಳ ಖುಷಿ ಆಯಿತು. ನನ್ನ ಕಷ್ಟ ಪರಿಹಾರ ಆಯ್ತು ಅಂತ ಇವತ್ತಿಗೆ ನಾನು ತಿಳ್ಕೊತೀನಿ. ಆನಂದ್ ಗುರೂಜಿಯವರು ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ಮತ್ತು ಅವ್ರು ಏನೂ ಖರ್ಚಿಲ್ಲದೆ ಇರೋ ಥರ ಪೂಜೆನೇ ಹೇಳ್ತಾರೆ. ಅಂಥ ಖರ್ಚಾಗುವಂಥ ಪೂಜೆ ಎಲ್ಲ ಏನು ಹೇಳಲ್ಲ. ನಾನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿಂದ ಬಂದಿದ್ದೀನಿ. ಸುಮಾರು ನಾನು 9 ವರ್ಷದಿಂದ ಆನಂದ್ ಗುರೂಜಿನ ನೋಡಬೇಕು ಅಂತ ಇದ್ದೆ. ಆದರೆ ನನಗೆ ಆನಂದ್ ಗುರೂಜಿಯವ್ರ ದರ್ಶನ ನನಗೆ ಆಗಲಿಲ್ಲ. ಆದರೆ ಸುಮಾರು ಈಗ ಒಂದು 2 ತಿಂಗಳಿಂದ ಆನಂದ್ ಗುರೂಜಿಯವ್ರ ದರ್ಶನ ಮತ್ತು ಭೂವರಾಹ ಸ್ವಾಮಿ ದರ್ಶನ ಚೆನ್ನಾಗಾಯಿತು. ನಾವು ಇಲ್ಲಿ ಅಂದ್ಕೊಂಡಂಗೆ ಎಲ್ಲ ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಜಾಸ್ತಿನೇ ಆಗಿದೆ ಇಲ್ಲಿಗೆ ಬಂದಾಗ್ಲಿಂದನೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆನಂದ್ ಗುರೂಜಿ ಅಂದರೆ ಎಡ್ದಾಡೋ ದೇವರತ್ತ. ಅವ್ರು ಹೇಳಿದ್ದೆಲ್ಲ ಚೆನ್ನಾಗಾಗ್ಯದ. ಎಲ್ಲ ಪಾಲಿಸ್ರಿ, ತಂದೆ ತಾಯಿ ನೋಡ್ರಿ, ಎಲ್ಲ ಚೆನ್ನಾಗಾಗ್ಯದ. ನನಗೆ 10 ಬಂದಲ್ಲಿಂದ ಮನೆ ಕಟ್ಟೀನಿ. ನನ್ನ ಮಗ ಜಾಬ್ ಬಂದದ, ಪೊಲೀಸ್ ಆಗ್ಯಾನ. ಮತ್ತು ಮೊಮ್ಮಕ್ಕಳು ಮದುವೆ ಆಯಿತು, 2 ಗಂಡು ಮೊಮ್ಮಕ್ಕಳು ಹುಟ್ಟ್ಯಾರ. ನನಗೇನು ಕಡಿಮೆ ಮಾಡಿಲ್ಲ, ಎಲ್ಲ ದೇವರು ಒಳ್ಳೇದು ಮಾಡ್ಯಾನ. ಭಾಳ ಅದ್ಧೂರಿಯಾಗಿ ಇದು 10,000 ಜನಗಳು ಇಲ್ಲಿ ಬಂದು ಈ ಒಂದು ಸ್ವಾಮಿಯ ಈ ಒಂದು ದರ್ಶನ ಮಾಡಿ ಈ ಒಂದು ತೀರ್ಥ ಪ್ರಸಾದಗಳೆಲ್ಲ ಇದು ತೊಗೊಂಡೋಗಿದ್ದಾರೆ. ಯಾರು ಏನೇ ಕಷ್ಟಗಳಿದ್ರೂ ಕೂಡ ಈ ಒಂದು ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ, ಅವರ ಇದು ಎಲ್ಲ ಕಷ್ಟಗಳಿಗೂ ಕೂಡ ನಿವಾರಣೆ ಆಗತ್ತೆ ಅಂತ ನಾನು ಹೇಳ್ತೀನಿ. ಬೆಂಗಳೂರು ಆನಂದ್ ಗುರೂಜಿಯವರ ಆಶ್ರಮದಲ್ಲಿ ಮುತ್ತಿಗೆ ಪ್ರಸಾದ ತೊಗೊಂಡು ಹೋಗಿ 48 ದಿವಸ ಅನುಷ್ಠಾನ ಮಾಡಿದೆವು. 48 ದಿವಸದ ಒಳಗೆ ನಮ್ಮ ಮಗನ ಲಗ್ನ ಆಯಿತು. ಸಂತೋಷವಾಯಿತು. ನಾವು ಯಾವಾಗಲೂ ಅವ್ರು ಹೇಳುವಂತಹ ನುಡಿಗಳು ಮತ್ತು ಅನುಷ್ಠಾನಗಳನ್ನ ಫಾಲೋ ಮಾಡಿಕೊಂಡೇ ಬಂದಿದ್ದೀವಿ. ನಮ್ಮ ತಂದೆಯವರು ಇವಾಗ ಆನಂದ ಸಿದ್ಧಿಪೀಠಮಲ್ಲಿ ಈ ವಾರ್ಷಿಕೋತ್ಸವಕ್ಕೆ ಸೇವೆ ಮಾಡಲು ಬಂದಿದ್ದರು. ನಾವು ಎಲ್ಲರೂ ಒಂದು ಸೇವೆ ಮಾಡೋಕ್ಕೆ ಬಂದು ನಾವು ತುಂಬ ಖುಷಿಯಾಗಿದ್ದೀವಿ. ಎಲ್ರಿಗೂ ಆರೋಗ್ಯ ಕೊಟ್ಟು ಶಕ್ತಿ ಕೊಟ್ಟು ತಾವು ಏನು ಅಂದ್ಕೊಂಡಿದ್ದೀರೋ ಆ ಇಷ್ಟ ಕಾರ್ಯ ಎಲ್ಲ ಆ ಭೂವರಾಹ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಭಗವಂತ ಎಲ್ರಿಗೂ ಹೆಚ್ಚು ಶಕ್ತಿ ಕೊಟ್ಟು ನೆಮ್ಮದಿ ಕೊಟ್ಟು ದೇಶ ರಾಜ್ಯ ಎಲ್ಲ ಸುಭಿಕ್ಷವಾಗಿರಬೇಕು ಅಂತ ನಾನು ಆ ಸ್ವಾಮಿಯನ್ನು ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಂದಿನ ದಿನ ನನಗೆ ತುಂಬ ಮಧುರವಾದಂಥ ದಿನ ಅಂತಲೇ ಹೇಳ್ಬೋದು. ಹಾಗೆ ನಾನು ಇಲ್ಲಿ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಆನಂದ್ ಗುರೂಜಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಇಂಥ ಒಂದು ಅಮೂಲ್ಯವಾದ ದಿನದಂದು ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ, ಭರತನಾಟ್ಯ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹಾಗೆ ತುಂಬ ದಿನಗಳಿಂದ ನಾನು ಆನಂದ್ ಗುರೂಜಿ ಅವ್ರದ್ದು ವೀಡಿಯೋಸ್ ಆಗಿರ್ಬೋದು ಝೀ ಕನ್ನಡದಲ್ಲಿ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೆ, ಅವ್ರನ್ನ ನೋಡ್ತಾ ಇದ್ದೆ.
ನನಗೆ ತುಂಬಾ ಖುಷಿಯಾಗಿದೆ ಇಲ್ಲಿ ಬಂದು ನಾನು ಎಲ್ಲರ ಮುಂದೆ ಪರ್ಫಾರ್ಮ್ ಮಾಡಿದ್ದಕ್ಕೆ. ಮುಖ್ಯವಾಗಿ ತಾಯಿ ಮಹಾಲಕ್ಷ್ಮಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಹಾಗೆ ಆನಂದ್ ಗುರೂಜಿ ಅವ್ರಗಳ ಮುಂದೆ ನಾನು ಪರ್ಫಾರ್ಮ್ ಮಾಡಿರೋದಕ್ಕೆ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬಂದಾಗ ಅವುಗಳನ್ನು ಹೆಂಗೆ ಎದುರಿಸ್ಬೇಕಂತ ಅನ್ನೋದನ್ನು ಗುರೂಜಿಯವರು ಬಹಳ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮತ್ತು ಇಲ್ಲಿ 11 ದಿನಗಳ ಕಾಲ ಬಹಳಷ್ಟು ವೇದ ಉಪನಿಷತ್ತುಗಳ ಜೊತೆಗೆ ಮಂತ್ರಗಳ ಜೊತೆಗೆ ಒಂದು ದೈವಿಕವಾದಂಥ ವಾತಾವರಣನೇ ನಿರ್ಮಾಣ ಆಗಿದೆ. ಒಂದು ಸ್ವರ್ಗಲೋಕದ ಥರ ಆದಂಥ ಒಂದು ಅನುಭವವನ್ನು ನಮಗೆ ಇವತ್ತು ಪಡೆದಿದ್ವಿ. ಎಲ್ಲರೂ ಕುಟುಂಬ ಸಮೇತರಾಗಿ ಬಂದುಬಿಟ್ಟು ನಾವು ಅವರ ದರ್ಶನವನ್ನು ಮಾಡಿದ್ದು ಬಹಳಷ್ಟು ಖುಷಿಯಾಗಿದೆ ನಮಗೆ ಈ ದೇವಸ್ಥಾನದಲ್ಲಿ ಬಂದ ಮೇಲೆ ಹಲವಾರು ಕಾರ್ಯಕ್ರಮ, ಯಾಕಂದ್ರೆ ಎಲ್ಲ ಜನಾಂಗಕ್ಕೂ ಎಷ್ಟು ಕಾರ್ಯಕ್ರಮ ಆಗ್ಯಾವೋ ಅಷ್ಟು ನಮಗೆ ಕೂಡ ನಾವೇನು ಇಲ್ಲಿ ಅಂದ್ಕೊಂಡು ಹೋಗಿವಿ ಅವೆಲ್ಲ 100% ಸಕ್ಸಸ್ ಆಗ್ಯಾವೆ. ಅದೇ ರೀತಿಯಾಗಿ ಇವತ್ತು ಕೊನೆಯ ದಿನ, ಈ ಕೊನೆಯ ದಿನದಲ್ಲಿ ಕೂಡ ನಾವು ಭಾಗವಹಿಸಿ ದೇವರ ಆಶೀರ್ವಾದ ಹಾಗೂ ಗುರುಗಳ ಆಶೀರ್ವಾದ ಪಡೆಯಲು ಬಂದಿದ್ದೇವೆ. ಪಂಚಮ ಸ್ವರದ ಇಂಚರದಲ್ಲಿ ಹೋಗಿಲೆ ಹಾಡಿದೆ ಕೇಳಲಿ ಕೊಲ್ಲಾಪುರ ಗುಡಿಯಲ್ಲಿ ಪಂಚಮ ಸ್ವರದ ಇಂಚರ. ಈಗ ದೇವರ ಕಳಶಗಳು ಇಷ್ಟು ದಿವಸ 11 ದಿವಸ ಪೂಜೆ ಮಾಡಿರುವಂಥ ಕಳಶ ಈಗ ಆಚೆ ಕಡೆ ಬರುತ್ತೆ. ಕಳಶಗಳನ್ನು ಹೊತ್ತು ಲಕ್ಷ್ಮೀ ಬೋರಹ ಸ್ವಾಮಿಯ ಪಾಲಿಕೆಯನ್ನು ವಿಶೇಷವಾದಂತಹ ಪಲ್ಲಕ್ಕಿ ಉತ್ಸವವನ್ನು ಮಾಡಿರ್ತಕ್ಕಂಥ ಪಲ್ಲಕ್ಕಿಯನ್ನು ತಾಯಿ ಮಹಾಲಕ್ಷ್ಮಿಯ ಪಾದಗಳನ್ನು ಹೊತ್ತು ತರುವಂಥ ಕಾಲ. ಬಾಬಾರವರು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಒಮ್ಮೆ ಅವರು ಆಸ್ಥಾನದಲ್ಲಿ ಕೂತಿದ್ದರು. ಕೂತ್ಕೊಂಡಾಗ ಅವ್ರ ಭಕ್ತ ಒಬ್ಬ ಹೇಳ್ದ, ಸ್ವಾಮಿ ಇಷ್ಟು ದಿವಸ ನಿಮ್ಮ ಸೇವೆ ನಾನು ಮಾಡಿದ್ದೀನಿ, ಗಂಗಾದಿ ಸಕಲ ತೀರ್ಥಗಳನ್ನು ಮಿಂದು ತೇಲಿದ್ರೆ ಈ ಜನ್ಮ ಪಾವನ ಅಂತ ಹೇಳ್ತಾರೆ, ನಾನು ಹೋಗಿ ಗಂಗಾ ನದಿ ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಬಾಬಾರವ್ರ ಮಾತಂತಾರೆ, ನೀನು ಯಾರನ್ನು ತಾಯಿ ಅಂದ್ಕೊಂಡಿದ್ಯೋ, ನೀನು ಯಾರನ್ನು ತಂದೆ ಅಂದ್ಕೊಂಡಿದ್ಯೋ, ನಿನಗೆ ಯಾರು ಗುರು ಅಂದ್ಕೊಂಡಿದ್ಯೋ, ನೀನು ಯಾರು ದೇವರು ಅಂದ್ಕೊಂಡಿದ್ಯೋ, ನೀನು ಯಾವ ಗುರು ಸೇವೆ ಮಾಡಿದ್ರೆ ನನ್ನ ಜೀವನ ಪಾವನ ಅಂದ್ಕೊಂಡಿದ್ಯೋ, ಆ ಗುರು ಪಾದದಲ್ಲಿ ಎಲ್ಲ ಇದೆಯಲ್ಲ, ಅದನ್ನು ಬಿಟ್ಟು ಇಲ್ಲಿಂದ ಗಂಗೆ ನೀರು ಸ್ನಾನಕ್ಕೆ ಹೊರಡ್ತೀನಿ ಅಂತೆಲ್ಲ, ಇಲ್ಲಿರೋ ಗುರು ಪಾದದಲ್ಲಿ ನಿನಗೆ ಗಂಗೆ ಕಾಣದಿಲ್ವಾ ಅಂಥೇಳಿ ಅವರ ಪಾದದ ಹೆಬ್ಬೆರಳಿನ ಮಧ್ಯಭಾಗದಿಂದ ನೀರು ಚಿಮ್ಮುತ್ತಂತೆ. ಆ ನೀರು ಚಿಮ್ಮದಾಗ ನೋಡಿ ಆನಂದಪಟ್ಟ ಆತ ಎಲ್ಲೂ ಮುಂದೆ ಪ್ರಯಾಣ ಬೆಳೆಸ್ತಿಲ್ಲ. ಹಾಗೆ ನಾವಿರುವ ಸಾನ್ನಿಧ್ಯ ಅದೇ ಪುಣ್ಯಕ್ಷೇತ್ರ. ನಾವು ಎಲ್ಲಿ ನಿಂತ್ಕೋತೀವಿ, ಏನನ್ನು ಪ್ರಾರ್ಥನೆ ಮಾಡ್ತೀವಿ, ಯಾವುದನ್ನು ಆರಾಧನೆ ಮಾಡ್ತೀವಿ, ಅದೇ ಸ್ವರ್ಗ ಸುಖ. ಅಂತಹ ಸ್ವರ್ಗದಲ್ಲಿ ನಾವಿದ್ದೇವೆ. ಇವತ್ತು ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರದಲ್ಲಿ ಇಂಥದ್ದೊಂದು ಸಾಲಿಗ್ರಾಮ ಕ್ಷೇತ್ರ ಆಗುತ್ತೆ ಅಂತ ಕಳೆದ 1 ವರ್ಷದ ಹಿಂದೆ ನನಗೂ ಗೊತ್ತಿಲ್ಲ. ಅದಾದಮೇಲೆ 1 ವರ್ಷದಲ್ಲಾದಂಥ ಬದಲಾವಣೆ ಇವತ್ತು ನಾನು ನೆನೆಸ್ಕೊಂಡ್ರು ನನಗೆ ಅದು ಅರ್ಥ ಆಗ್ತಿಲ್ಲ. ಮೊನ್ನೆ ಅಷ್ಟೇ ನನ್ನ ಶ್ರೀಮತಿ ಹತ್ರ ಹೇಳ್ತಿದ್ದೆ, ಈ ಜನ್ಮ ಸಾಕಾಗಿದೆ, ಈ ಜನ್ಮದಲ್ಲಿ ಎಂತೆಂಥ ಸೇವೆ ಮಾಡಿಸಿದ್ದು ತಾಯಿ. ಕಳೆದ 18 ವರ್ಷ ಇಡೀ ರಾಜ್ಯ ಪ್ರವಾಸ ಮಾಡಿದ್ದೀನಿ ನಾನು. ರಾಜ್ಯ ಪ್ರವಾಸದಲ್ಲಿ ಬಹಳ ಆನಂದ ಪಟ್ಟಿದ್ದೇನೆ. ನನ್ನಿಂದ ಸಾಧ್ಯವಾದಷ್ಟು ಒಂದಷ್ಟು ಕುಟುಂಬಗಳಿಗೆ ಬೆಳಕನ್ನು ಕೊಟ್ಟಿದ್ದೇನೆ. ಆ ತೃಪ್ತಿ ನನಗಿದೆ. ಭಗವಂತ ನನ್ನೊಳಗೆ ನಿಂತು ಇಂತಹ ಅದ್ಭುತವಾದ ಸೇವೆ ಮಾಡಿಸಿದ್ದಾನೆ. ಈ ಸೇವೆ ಎಷ್ಟು ಜನಕ್ಕೆ ಸಿಗಬೇಕು? ಆನಂದ್ ಗುರುಜಿನ ಎಲ್ಲರೂ ಮನೆ ಮಗ ಅಂತ ಒಪ್ಕೋಬೇಕಾದ್ರೆ, ಬೆಳಿಗ್ಗೆಯಿಂದ ಎಲ್ಲ ಕಾರ್ಯಕ್ರಮ ನೋಡಿ ಒಂದು ಕರೆ ಕೊಟ್ಟರೆ ನೀವೆಲ್ಲ ಇಲ್ಲಿ ಬರಬೇಕಾದ್ರೆ, ಇದು ನನ್ನಿಂದ ಅಲ್ಲ, ನನ್ನ ತಂದೆ ತಾಯಿಯ ಆಶೀರ್ವಾದ. ಅವರ ಆಶೀರ್ವಾದದೊಂದಿಗೆ ಇಂತಹ ಅದ್ಭುತವಾದ ಕೆಲಸ ನಡೀತಾ ಇದೆ. ಈ ಕಾರ್ಯಕ್ರಮ ವೀಕ್ಷಣೆ ಮಾಡೋರಿಗಾಗಲಿ, ಈ ಕಾರ್ಯಕ್ರಮ ನೋಡೋರಿಗಾಗಲಿ ಎಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂಬತಕ್ಕಂಥ ಒಂದೇ ಚಿಂತನೆ ಈ ನಿಮ್ಮ ಮಹರ್ಷಿಗಳು.
11 ದಿನ ವಿಜೃಂಭಣೆಯಾಗಿ ಯಾವುದೇ ಅಡ್ಡಿ ಆತಂಕಗಳಿಲ್ದಿರ ಏನು ಸಂಕಲ್ಪ ಮಾಡಿದ್ವೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಭಗವಂತನ ಕೃಪೆಯಿಂದ ಎಲ್ಲವೂ ಸಾಂಗೋಪಾಂಗವಾಗಿ ನಿರ್ವಿಘ್ನವಾಗಿ ಗಣಪತಿಯ ಅನುಗ್ರಹದಿಂದ ಎಲ್ಲವೂ ಸುಭಿಕ್ಷವಾಗಿ ನಡೆದಿದೆ. ಈಗ ಭಗವತಿಯ ಅನುಗ್ರಹ ಪಡೆದಂಥ ಈ ಶುಭಗಳಿಗೆ ವಸಂತೋತ್ಸವ ಕಾಲ, ವಸಂತ ಮಾಧವನ ಪ್ರಾರ್ಥನೆಯಾಗಿ ಈ ಮಂಟಪದಲ್ಲಿ ಲಕ್ಷ್ಮೀಬೋರ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಮಂಟಪದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಲಕ್ಷ್ಮೀಬೋರ ವೈಕಾನಸ ವೈಷ್ಣವ ದೇವಸ್ಥಾನದಲ್ಲಿ ಇದು ಚಕ್ರಸ್ನಾನ ಅಂತ ಹೇಳ್ತಾರೆ. ಅಂದರೆ ಧರ್ಮದ ಪತಾಕೆಯನ್ನು ಹಾರಿಸಿರುವಂಥ ಧ್ವಜ ಮತ್ತು ಚಕ್ರ ಆಳ್ವಾರಗಳಿಗೆ ವಿಶೇಷವಾಗಿರ್ತಕ್ಕಂಥ ಚಕ್ರಸ್ನಾನ ಮಾಡಿ ಆ ತೀರ್ಥ ಜಲದಲ್ಲಿ ಎಲ್ಲರೂ ಸ್ನಾನ ಮಾಡ್ತಕ್ಕಂಥದ್ದು. ಅಂತಹ ಅದ್ಭುತವಾದಂತಹ ಕಾಲ. ಇಲ್ಲಿ ಕಲ್ಯಾಣಿಯ ವ್ಯವಸ್ಥೆ ಇಲ್ಲದರಿಂದ ಕಲ್ಯಾಣಿನ ಹಿಂಭಾಗದಲ್ಲಿ, ದೇವರ ಹಿಂಭಾಗದಲ್ಲಿ ದೊಡ್ಡ ಪಾತ್ರೆಯನ್ನು ಇಟ್ಟು ಅದರೊಳಗಡೆ ಹರಿದ್ರ ಮತ್ತು ಕುಂಕುಮ ಮತ್ತು ಓಕಳಿ ನೀರನ್ನು ಸಿದ್ಧತೆ ಮಾಡಿ ದೇವಿಗೆ ಓಕಳಿ ನೀರಲ್ಲಿ ಮೊದಲು ಸ್ನಾನ ಆಗಬೇಕು. ಅದಾದ ನಂತರ ಈ ಕಳಶಗಳಿರ್ತಕ್ಕಂಥ ಜಲ ಎಲ್ಲ ಸಹಿತ ಆ ಓಕಳಿ ನೀರಿಗೆ ಮಿಶ್ರಿತವಾಗಿ ಆ ನೀರಿನಿಂದ 3 ಬಾರಿ ದೇವಿಗೆ ಸಂಪನ್ನವಾಗಿ ಸ್ನಾನ ಆದ ನಂತರ ಆ ದೇವಿಗೆ ಸ್ನಾನವಾಗುವಂಥ ಆ ತೀರ್ಥವನ್ನು ನಾವು ಮೈಮೇಲೆ ಹಾಕ್ಕೊಂಡ್ರೆ ಮನುಷ್ಯನ ಜೀವನದಲ್ಲಿರ್ತಕ್ಕಂಥ ತಾನು ಮಾಡಿರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ್ಮ ದಾಟಿದ್ರೆ ಒಂದು ಮಾನವ ಜನ್ಮ, ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ. ಅಂತಹ ಮಾನವ ಜನ್ಮ ನಮಗೆ ಸಿಕ್ಕಂಥದ್ದು ಒಂದು ಸೌಭಾಗ್ಯ. ಅಂತಹದ್ರಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಅದ್ಭುತವಾದಂಥ ಕಾರ್ಯಕ್ರಮ ಎಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀವಿ. ವರಹಾದೇವರಿಗೆ ನಡೀತಕ್ಕಂತಹ ಈ ಒಂದು ಮಂಗಳ ಸ್ನಾನವನ್ನು, ವಸಂತ ಸ್ನಾನವನ್ನು ಎಲ್ಲರೂ ಮೊದಲು ಕಣ್ತುಂಬಿಸ್ಕೊಳ್ಳಿ. ಅದಾದ ನಂತರ ತಾವು ಸಹಿತ ಭಕ್ತರು ಇವತ್ತು ಸೇವೆ ಮಾಡಿಸಿರ್ತಕ್ಕಂಥ ಸೇವಾಕರ್ತರು ಮೊದಲು ಬಂದು ದೇವರ ತಲೆ ಕೂತ್ಕೊಂಡ್ರೆ ಅವ್ರಿಗೂ ಸಹಿತ ಈ ಸ್ನಾನ ಆಗುತ್ತೆ. ಅದಾದ ನಂತರ ಸಾಮೂಹಿಕವಾಗಿ ಭಕ್ತರಿಗೂ ಸಹಿತ ಈ ವ್ಯವಸ್ಥೆ ಇದೆ. ಭಕ್ತರು ಮುಂದೆ ಬಂದು ಸ್ನಾನ ಮಾಡಬಹುದು, ತಪ್ಪಲ್ಲ. ಹಾಗಾಗಿ 11 ದಿನಗಳ ಕಾರ್ಯಕ್ರಮ ಇವತ್ತಿಗೆ ಸಂಪೂರ್ಣವಾಗಿ ವಿಜೃಂಭಣೆಯಾಗಿ ನಡೆದಂತಹ ವಿಜಯೋತ್ಸವದ ಕಾರ್ಯಕ್ರಮ. ಇದು ವಿಜಯೋತ್ಸವದ ಕಾರ್ಯಕ್ರಮ, ಸಂಪನ್ನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಬಂದಿರತಕ್ಕಂತಹ ಭಾಳ ದೂರವಾರದಿಂದ ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರ ಜೀವನ ಪಾವನ ಆಗಲಿ ಅಂತ ಹೇಳ್ತಾ ಲಕ್ಷ್ಮೀಬೋರ ಸ್ವಾಮಿಯನ್ನು ಮತ್ತೊಮ್ಮೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವರಹಾದೇವರಿಗೆ ಆರತಿಯನ್ನು ಮಾಡ್ತಾ ಇದ್ದೇನೆ.
ತಿರುಮಲ ತಿರುಪತಿ ಶ್ರೀನಿವಾಸನಿಗೆ ವರಹಾದೇವರ ಸಾನ್ನಿಧ್ಯದಲ್ಲಿ, ವರಹಾದೇವರು ಕೊಟ್ಟಂಥ ಸಾನ್ನಿಧ್ಯದಲ್ಲಿ ನಿಂತಹ ಶ್ರೀನಿವಾಸನಿಗೆ ನಿತ್ಯ ಕಲ್ಯಾಣೋತ್ಸವ, ಜೊತೆಗೆ ನಿತ್ಯ ವಸಂತ, ನಿತ್ಯ ಕಲ್ಯಾಣ, ಸ್ವಾಮಿಗೆ ನಿತ್ಯವೂ ನಿತ್ಯೋತ್ಸವಗಳೇ ನಡೀತಾ ಇರತಕ್ಕಂಥದ್ದು ಅಲ್ಲಿ ಸ್ವಾಮಿಗೆ ನಡೆಯುತ್ತೆ. ಆದರೆ ಸ್ವಾಮಿ ಸ್ಥಳವನ್ನು ಕೊಟ್ಟಂಥ ಶ್ರೀನಿವಾಸನಿಗೆ ಅಷ್ಟು ವೈಭೋಗ ಇದೆ. ಆದರೆ ವರಹಾದೇವರಿಗೆ ನಡೀತಕ್ಕಂಥ ಒಂದು ವರ್ಷಕ್ಕೆ ಒಮ್ಮೆ ನಡೆಯುವಂಥ ಜಾತ್ರಾ ಮಹೋತ್ಸವ ಅಥವಾ ರಥೋತ್ಸವ ಕಾಲದಲ್ಲಿ ಆಗ ಸ್ವಾಮಿಗೆ ಶಯನೋತ್ಸವ ಇದೆ. ಹಾಗೆ ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರ ಸಾದಹಳ್ಳಿಯಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ. ಈ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಗೆ ಇಲ್ಲೂ ಸಹಿತ ಇವತ್ತಿನ ದಿವಸ ವಸಂತೋತ್ಸವ ನಡೆಯಿತು. ಅದಾದ ನಂತರ ಸ್ವಾಮಿನ ವರ್ಷಕ್ಕೊಂದಾವರ್ತಿ ಈ ಪ್ರಕಾರವಾದಂತಹ ವಿಶೇಷವಾದಂಥ ಶಯನೋತ್ಸವ ಕಾಲವನ್ನು ನಾವು ನೋಡ್ತಾ ಇದ್ದೇವೆ. ಏನೇ ಆದರೂ ರಥೋತ್ಸವ ಕಾಲಗಳಲ್ಲಿ ಇದೆಲ್ಲವೂ ನಡೆಯುತ್ತೆ. ರಥೋತ್ಸವ ಕಾಲದಲ್ಲಿ ಪ್ರಾರಂಭ ಧ್ವಜಾರೋಹಣ ಆದರೆ ಧ್ವಜ ಅವರೋಹಣ ಆಗ್ತಕ್ಕಂಥದ್ದು ವಸಂತ ಆದ ನಂತರ. ಈಗ ಆ ಧ್ವಜ ಅವರೋಹಣವಾಗಿ ಇನ್ನು ಸ್ವಾಮಿ ಶಯನೋತ್ಸವಕ್ಕೆ ಹೊರಡುವ ಕಾಲ. ಅದಕ್ಕಾಗಿ ಮೊದಲು ಧ್ವಜ ಪೂಜೆ ಆಯಿತು, ಅದಾದ ನಂತರ ಗಣಪತಿ ಪ್ರಾರ್ಥನೆ ಆಯಿತು, ಜೊತೆಗೆ ವಿಶ್ವಮಾತೆ ಗೋಮಾತೆಯ ಆರಾಧನೆ ಆಯಿತು. ಗೋ ಆರಾಧನೆ ಆದ ನಂತರ ವಸಂತ ಆಯಿತು. ಇನ್ನೆಲ್ಲ ಮುಗಿದಾದ ನಂತರ ಸ್ವಾಮಿನ ವಿಶ್ರಾಂತಿ. ಯಾಕೆಂದರೆ ವರ್ಷದ 365 ದಿವಸ ದಿನದ 24 ಗಂಟೆ ನಿರಂತರ ಸೇವೆ, ಭಕ್ತರಿಗೆ ದರ್ಶನ ಕೊಟ್ಟು ಭಗವಂತ ಒಂದು ದಿವಸ ಮಾತ್ರ ಶಯನದಲ್ಲಿರ್ತಾನಂತೆ. ಅಂತಹ ಶಯನದ ಉತ್ಸವ, ಶಯನೋತ್ಸವ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಶುಭ ಭಾನುವಾರದಂದು, ರವಿವಾಸರದಂದು ಸ್ವಾಮಿಗೆ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಿ. ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರದಲ್ಲಿ ನಡೆದಂಥ ಈ ಅದ್ಭುತ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ. ತಮ್ಮೆಲ್ಲರ ಮನಸ್ಸಲ್ಲಿರುವಂಥ ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ಭೂದೋಷ, ನಿಮ್ಮ ಯಾವುದೇ ಜಮೀನು ಆಸ್ತಿ ಎಂಥದ್ದಿದ್ದರೂ, ಇಂಥ ತಕರಾರಿದ್ದರೂ ಎಲ್ಲವೂ ದೂರ ಆಗಿ ಎಲ್ಲವುದರಲ್ಲೂ ಸಹಿತ ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದಾಗಲಿ. ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ನಿಮ್ಮ ದಾಂಪತ್ಯ ಚೆನ್ನಾಗಿರಲಿ. ದಾಂಪತ್ಯ ಚೆನ್ನಾಗಿದ್ದು ಹಸನ್ಮುಖಿತನ ನಗುಮುಖ ಇರಲಿ. ಜೊತೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಗಂಡ ಹೆಂಡತಿಯರು ಹ್ಯಾಪಿಯಾಗಿ ಸಂತೋಷವಾಗಿ ನಗನಗ್ತಾ ಇರುವಂಥದ್ದಾಗಲಿ. ಆ ಸುಖ ಸಂತೋಷ ನಿಮಗೆ ಸಿಗಲಿ ಅಂತ ಹೇಳಿ ಲಕ್ಷ್ಮೀ ಬೋರ ಸ್ವಾಮಿನ ನಾನು ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ನಾದಸ್ವರದೊಂದಿಗೆ, ಲಾಲಿ ಹಾಡಿನೊಂದಿಗೆ. ಆದರೆ ಅದರ ಮುನ್ನ ಷೋಡಶೋಪಚಾರ ಪೂಜೆ ಮಾಡೋಣ. ಯಾವುದೇ ಆದರೂ ಷೋಡಶೋಪಚಾರ ಪೂಜೆಯಿಂದಲೇ ಪ್ರಾರಂಭ ಆಗಬೇಕು. ಶ್ರೀ ವೆಂಕಟೇಶನ ತಿರುಮೆ ಭಗವಂತನ ಸೇವೆ ಮಾಡ್ತಾ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಅಂಥೇಳಿ ಆ ಕೀರ್ತನೆ ಕೇಳ್ತಿದ್ರೆ ಅದರ ಆನಂದವೇ ಬೇರೆ. ಜಗದೊಡಗಿನಾದಂಥ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಆತನ ಜವಾಬ್ದಾರಿ. ಒಂದು ದಿವಸ ಒಂದು ಕ್ಷಣ ತಾನು ನಿದ್ದೆಗೆ ಜಾರಿದ್ರೆ ಈ ಸೃಷ್ಟಿ ನಡೆಯೋದಾದರೂ ಹೇಗೆ? ಆದರೆ ಇಡೀ ಸೃಷ್ಟಿನ ಸಂರಕ್ಷಣೆ ಮಾಡ್ತಕ್ಕಂತಹ ಮಹಾವಿಷ್ಣು
ಈ ಒಂದು ಉತ್ಸವಗಳೆಲ್ಲ ಆದ ನಂತರ ಒಂದು ದಿವಸದ ಮಟ್ಟಿಗೆ ತಾನು ವಿಶ್ರಾಂತಿ ತೆಗೆದುಕೊಳ್ತಾರಂತೆ. ಒಮ್ಮೆ ವಿಶ್ರಾಂತಿ ತೆಗೆದುಕೊಳ್ಳುವ ಭಗವಂತ ಭಕ್ತನ ಪಕ್ಕದಲ್ಲಿ ಕೂಡಿಸ್ಕೊಂಡು ಭಕ್ತನ ನುಡಿಯಲ್ಲಿ ಈ ಹಾಡನ್ನು ಕೇಳ್ತಾನೆ. ಪವಡಿಸು ಭಗವಂತ ಶ್ರೀ ವೆಂಕಟೇಶ ಅಂಥೇಳಿ. ಭಗವಂತನಿಗೂ ಒಂದು ವಿಶ್ರಾಂತಿ ಬೇಕು. ಆ ವಿಶ್ರಾಂತಿ ಕೊಡುವಾಗ ಭಕ್ತ ಭಗವಂತನ ಪಾದವನ್ನು ಹಿಡಿದು, ಸ್ವಾಮಿ, ಬೆಳಗಿನಿಂದ ಬಂದಂತಹ ಎಲ್ಲ ಭಕ್ತರಿಗೂ ದರ್ಶನ ಕೊಟ್ಟಿದ್ಯಾ, ಎಲ್ಲರ ಕಷ್ಟಗಳನ್ನು ಆಲಿಸಿದ್ಯಾ, ಎಲ್ಲರಿಗೂ ಬೇಕು ಬೇಡಗಳೆಲ್ಲವನ್ನೂ ಸಹಿತ ಈಡೇರಿಸಿದ್ಯಾ, ಆದರೆ ನಿನಗೆ ಅಂತ ಒಂದು ಸಮಯ ಇಲ್ವಲ್ಲಪ್ಪ ಅಂತ ಆ ಭಕ್ತ ಭಗವಂತನ ಕೇಳ್ತಾನೆ. ಆ ಭಕ್ತ ಭಗವಂತನ ಕೇಳುವಂಥ ಆ ಗಳಿಗೆ ಜೊತೆಗೆ ಸುಂದರ ನಯನ ಮನೋಹರವಾಗಿರ್ತಕ್ಕಂಥ ಮಧುರವಾದಂಥ ಪಾದಗಳು ಆ ಭಕ್ತನಿಗೆ ಸಿಕ್ಕಂಥ ಸೇವೆ. ಸ್ವಾಮಿಯ ಪಾದಗಳನ್ನು ಹಿಡಿದು, ನಿನಗೂ ಕಾಲು ನೋವ್ತಿದೆಯಾ ಭಗವಂತ ಅಂತ ಹೇಳಿ ಕಾಲುಗಳನ್ನು ಹಿಸುಕುವಾಗ, ಆ ಪಾದ ಸೇವೆ ಮಾಡುವಾಗ ಸಿಗುವ ಆನಂದ ಇದೆಯಲ್ಲ, ಅದು ಭಗವಂತನಿಗೂ ಭಕ್ತನಿಗೂ ಇರುವಂಥ ಅವಿನಾಭಾವ ಸಂಬಂಧ. ಈ ಸಂಬಂಧವನ್ನು ಭಗವಂತನ ಪ್ರತಿರೂಪವಾಗಿರುವಂತಹ ತಂದೆ ತಾಯಿಗೆ ಭಗವಂತ ತೋರಿಸಿದ್ದಾನೆ. ಯಾರು ತಂದೆ ತಾಯಿ ಮಲಗುವಾಗ ಅವರ ಪಾದಗಳ ಸೇವೆ ಮಾಡಿ ಬೆಳಗಿನಿಂದ ಓಡಾಡಿ ಬಂದಿದ್ದೀರಲ್ಲ ಅಂಥೇಳಿ ಒಂದಷ್ಟು ಕಾಲ ಪಾದಗಳನ್ನು ಹಿಸುಕಿ ಅವರ ಪಾದಗಳ ಸೇವೆ ನಡೆಸ್ತಾರೋ ಅಂತಹ ಮಕ್ಕಳಿಗೆ ಯಾವ ದೋಷವೂ ಇರುವುದಿಲ್ಲ, ಯಾವ ಪ್ರಾರಬ್ಧ ಕರ್ಮವೂ ಅಂಟುವುದಿಲ್ಲ. ತಂದೆ ತಾಯಿ ಪಾದದಲ್ಲೇ 300 ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ತಂದೆಯ ಪಾದ ಸೇವೆ ಮಾಡ್ತಕ್ಕಂಥ ಮಕ್ಕಳು ಈ ಜಗತ್ತಿನಲ್ಲಿ, ಈ ಭರತಖಂಡದಲ್ಲಿ ಇರೋದರಿಂದಲೇ ಒಂದಷ್ಟು ಕಾಲಕ್ಕೂ ಮಳೆ ಬೆಳೆ ಆಗ್ತಾಯಿದೆ. ಅಂತಹ ಜಗತ್ತನ್ನು ತೂಗುವಂತಹ, ಜಗತ್ತನ್ನು ಓಲೈಸುವಂತಹ, ಜಗತ್ತನ್ನೇ ಸಂರಕ್ಷಣೆ ಮಾಡತಕ್ಕಂತಹ ಭಗವಂತ ಆತ ಪಾದಗಳನ್ನು, ಆ ಪಾದ ಸೇವೆ ಮಾಡುವಾಗ ಸಿಗುವ ಆನಂದವೇ ಬೇರೆ. ಗೋವಿಂದ ಗೋವಿಂದ. ಮನುಷ್ಯ ತನ್ನನ್ನು ತಾನು ಮರಿಬೇಕು. ತನ್ನ ದೇಹದಲ್ಲಿರುವಂತಹ, ತನ್ನ ಒಳಮನಸ್ಸಲ್ಲಿರ್ತಕ್ಕಂತಹ ಮನದಾಳದ ಮಾತನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಬೇಕು. ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನ ಆಗಬೇಕು. ನಾನು ನಿನಗಾಗಿದ್ದೇನೆ, ನಿನ್ನ ಸೇವೆಗಾಗಿದ್ದೇನೆ, ನಿನ್ನ ಸೇವೆ ಮಾಡೋದು ಒಂದೇ ಪ್ರಪಂಚ, ಈ ಪ್ರಪಂಚ ಬಿಟ್ಟರೆ ಮತ್ತೊಂದು ಪ್ರಪಂಚ ಇಲ್ಲಯ್ಯ. ಈ ಸುಂದರ ಪ್ರಪಂಚದಲ್ಲಿ ನಿನ್ನ ಸೌಂದರ್ಯದ ಮುಂದೆ ಮತ್ತೊಂದು ಸೌಂದರ್ಯ ನನಗೆ ಕಾಣ್ತಿಲ್ಲಯ್ಯ. ನೀನೇ ಸರ್ವಸ್ವ, ಎಲ್ಲವೂ ನೀನೇ, ಇಡೀ ಜಗತ್ತೇ ನೀನೇ. ನನ್ನ ಕಣ್ಣುಗಳನ್ನು ಮೆಟ್ಟು ನೋಡುವಾಗ ನನ್ನ ಕಣ್ಣು ಕಾಣುವ ಪ್ರತಿರೂಪವೇ ನೀನಪ್ಪ ಅಂತ ಹೇಳಿ ಆತನ ಸೇವೆಯನ್ನು ಮಾಡಿದ್ರೆ ಅದರ ಆನಂದವೇ ಬೇರೆ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಸಹಿತ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಸ್ವಾಮಿನ ದರ್ಶನ ಮಾಡಿದರೆ ಸಾಲದು, ಸ್ವಾಮಿ ಪೂಜಾನುಷ್ಠಾನ ಮಾಡಿದರೆ ಸಾಲದು. ನಿಮ್ಮ ಜನ್ಮದಾತರನ್ನು, ನಿಮ್ಮ ತಂದೆ ತಾಯಿ ಪಾದ ಸೇವೆ ಮಾಡಿ, ನಿಮ್ಮ ತಂದೆ ತಾಯಿ ಮಲಗುವಾಗ ಇಂಥದ್ದೊಂದು ಸೇವೆಯನ್ನು ನೀವು ಮಾಡಿದ್ದೇ ಆದರೆ ಅದರ ಆನಂದವೇ ಬೇರೆ. ಒಮ್ಮೆ ಆ ಸೇವೆ ಮಾಡಿ ನೋಡಿ, ಆ ಸೌಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ.